Hi my dear students, welcome back to my session. ಈಗ ಆಲ್ರೆಡಿ SSLC ಎಕ್ಸಾಮ್ ಬೂಸ್ಟರ್ ಸಾಕಷ್ಟು ನಾವು ವಿಡಿಯೋಸ್ನ ನಾನು ಪೋಸ್ಟ್ ಮಾಡಿದ್ದೀನಿ, ನೀವು ಕೂಡ ಫಾಲೋ ಮಾಡ್ತಾ ಬರ್ತಿದ್ದೀರಾ ಆ್ಯಂಡ್ 25 ಡೇಸ್ ಪ್ಲಾನ್ ಕೂಡ ನೋಡ್ತಾ ಬಂದಿದ್ದೀರಾ. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಕೋರಿಂಗ್ ಕ್ವೆಶನ್ಸ್ ಅಂತ ಹೇಳಿ ನಾನು ಈಗ ಆಲ್ರೆಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಕ್ವಾಡ್ರೆಟಿಕ್ ಇಕ್ವೇಷನಿಂದ ಕ್ವೆಶನ್ಸ್ ಯಾವ ಥರ ಕೊಡ್ತಾರೆ, ನೀವು ಹೇಗೆ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಫಾರ್ ಅನದರ್ 2 ಲೆಸನ್ಸ್. ಯಾಕಂದರೆ ಅಟ್ ಎ ಟೈಮ್ ಅಷ್ಟು ಲೆಸನ್ಸ್ ಒಂದು ವಿಡಿಯೋದಲ್ಲಿ ಖಂಡಿತ ಮಾಡೋಕ್ಕಾಗಲ್ಲ, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಈ ಥರ 2 ಲೆಸನ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಈ ಸೆಷನಲ್ಲಿ ನಾನು ಟ್ರಿಗ್ನೋಮೆಟ್ರಿಕ್ ಪ್ರೂಫ್ಸ್ ಯಾರ್ಯಾರು ಕಷ್ಟಪಡ್ತಿದ್ದೀರಾ ಅಂಥವ್ರಿಗೆ ಸಿಂಪಲ್ ಹಿಂಟ್ ಕೊಡ್ತಾ ಬರ್ತೀನಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಕ್ ಕ್ವೆಶನ್ಸ್ನು ನೀವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಬರ್ತೀನಿ. ಇದರಲ್ಲಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಇದೇ ಪ್ಯಾಟ್ರನ್ನ ನೀವೇನು ಮಾಡಬೇಕು, ಬೇರೆ ಕ್ವೆಶನ್ಸ್ಗೆ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಬನ್ನಿ. ಬಿಕಾಸ್ ಇವತ್ತು ಈ 31st ನಾವೇನು ಮಾಡ್ತಿದ್ದೀವಿ, ಈ 3 ಸೆಷನ್ಸ್ ನೋಡಿಬಿಟ್ಟು ಇವತ್ತು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾನು ನಾಳೆ ಸೆಷನಲ್ಲಿ ಅಂದರೆ ನಾಳೆ ಫಸ್ಟ್ ನಾನು ಐ ಆಮ್ ಗೋಯಿಂಗ್ ಟು ಗೋ ಫಾರ್ ಗೋಲ್ಡನ್ ಕ್ವೆಶನ್ಸ್ ಅಂತ ಹೇಳಿ, ಗೋಲ್ಡನ್ ಕ್ವೆಶನ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜ್, ಕೆಲವೊಂದು ಹಿಂಟ್ಸ್ ಮತ್ತು ಟ್ರಿಕ್ಸ್ ಇದೆಲ್ಲ ನೆಕ್ಸ್ಟ್ ಸೆಷನ್ಸಲ್ಲಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾನು ಟ್ರಿಗ್ನೋಮೆಟ್ರಿ ಪ್ರೂಫ್ ಮತ್ತು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿನ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ಪ್ರತಿಯೊಂದು ಕ್ವೆಶನ್ನ ನೋಡಿ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಈ ಪ್ರೂವಿಂಗ್ ಕ್ವೆಶನ್ಸಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಇದನ್ನು ನಾನು ಪ್ರತಿಯೊಂದು ಟ್ರಿಗ್ನೋಮೆಟ್ರಿ ಪ್ರೂವಿಂಗ್ ಕ್ವೆಶನ್ಸ್ ಸೆಷನ್ಸಲ್ಲೂ ನಾನು ಹೇಳ್ತಾ ಬಂದಿದ್ದೀನಿ. ನಂಬರ್ 1 LHS RHS ಅಂತ ಇರುತ್ತೆ, ಹೌದಾ? ನೀವು LHS ನ ತಗೊಂಡು RHS ನಾದ್ರೂ ಪ್ರೂವ್ ಮಾಡ್ಬೋದು, RHS ತಗೊಂಡು LHS ನಾದ್ರೂ ಪ್ರೂವ್ ಮಾಡ್ಬೋದು. ಕ್ಲಿಯರ್ ಆಯ್ತಾ? ಅದರಲ್ಲಿ ಪಾಯಿಂಟ್ ನಂಬರ್ 1 ನೋಡಿ, ಇದನ್ನ ನಾನು ಓರಲ್ಲಿ ಹೇಳ್ತೀನಿ, ಬರೆಯೋಕೆಲ್ಲ ಆಗಲ್ಲ. ಸೊ ನೀವು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಕೊಟ್ಟಿರುವಂತ LHS RHS ಐಡೆಂಟಿಟಿ, ಕಂಪ್ಲೀಟ್ ಐಡೆಂಟಿಟಿ ಇದೆಯಾ ಅಂತ ಚೆಕ್ ಮಾಡಿ. ಕ್ಲಿಯರ್ ಆಯ್ತಾ? ಈಸ್ ಇಟ್ ರಿಲೇಟೆಡ್ ಟು, ನಾನು ಶಾರ್ಟ್ ಆಗಿ ಬರೀತಿದ್ದೀನಿ, ಈಸ್ ಇಟ್ ರಿಲೇಟೆಡ್ ಟು ಐಡೆಂಟಿಟಿನ. ಯಾವುದು ಮ್ಯಾಮ್ ಐಡೆಂಟಿಟಿ ಅಂತ ನೀವು ಕೇಳೋದಾದ್ರೆ, ನಂಬರ್ 1 ನಿಮಗೆ ಗೊತ್ತಿದೆ ಯಾವುದು, sin square theta plus cos square theta is equal to 1. This is the first identity related to sin and cos. Second one, secant square theta minus tan square theta is equal to 1. Third one, cosecant square theta minus cot square theta is equal to 1. ನೋಡಿ, 3 ಐಡೆಂಟಿಟಿ. ಓಕೆ, ಕಂಪ್ಲೀಟ್ ಸೈನು ಕಾಸ್ ಅಲ್ಲಿ ಇದ್ರೆ ನೋ ಇಶ್ಯೂಸ್. ಓಕೆ, ಯಾವುದೇ ತರ ತೊಂದರೆ ಇಲ್ಲ, ಸಿಂಪ್ಲಿಫೈ ಮಾಡಿದ್ರೆ ಆಯ್ತು. ಬಟ್ ನೋಡಿ, ಈ ಸೀಕೆಂಟ್ ಕಂಪ್ಲೀಟ್ ಕೊಸಿಕೆಂಟ್ ಕಾಟ್ ಅಲ್ಲಿ ಇದ್ರೆ ಅವಾಗ ಸೇಮ್ ಅದೇ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಬೇಸಿಕ್ಸ್ ಆಪರೇಷನ್ ಅಂದ್ರೆ a+b² a-b² a² - b² ಈ ತರ ಬೇಸಿಕ್ ಐಡೆಂಟಿಟೀಸ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಬಟ್ ಐಡೆಂಟಿಟೀಸ್ ಇಲ್ಲ ಅಂತಂದ್ರೆ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಸೈನು ಕಾಸ್ಗೆ ನೀವು ಕನ್ವರ್ಟ್ ಮಾಡಲೇಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಬರೀ ಐಡೆಂಟಿಟಿನ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ LHS RHS ಎರಡರಲ್ಲೂ ಸೀಕೆಂಟ್ ಮತ್ತೆ ಟ್ಯಾನ್, ನೋಡಿ ಇದೊಂದು ಐಡೆಂಟಿಟಿ ಅಂತ ನಾನು ಎಕ್ಸಾಂಪಲ್ ತಗೊಂಡ್ರೆ ಕಂಪ್ಲೀಟ್ ಸೀಕೆಂಟ್ ಟು ಟ್ಯಾನ್, ಇನ್ ಯಾವುದೇ ಅದ್ರ ಜೊತೆ ಮಿಕ್ಸಪ್ ಆಗಿರಬಾರ್ದು. ಆ ತರ ಇದ್ರೆ ನೀವು ಜಸ್ಟ್ ಬೇಸಿಕ್ ಆಪರೇಷನ್ ಮಾಡ್ತಾ ಪ್ರೂವ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮಿಕ್ಸಪ್ ಆಗಿದ್ರೆ ನೀವು ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಯಾವ್ದಾದ್ರು ಕೊಟ್ಟಿರ್ಲಿ ಸೈನು ಕಾಸ್ಗೆ ಕನ್ವರ್ಟ್ ಮಾಡಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇಫ್ ದ ಟ್ರಿಗ್ನೋಮೆಟ್ರಿಕ್ ಪ್ರೂವಿಂಗ್ ಇಸ್ ರಿಲೇಟೆಡ್ ಟು ಐಡೆಂಟಿಟಿ, ಕಂಪ್ಲೀಟ್ ಐಡೆಂಟಿಟಿ, ಡೈರೆಕ್ಟ್ಲಿ ಯು ಕ್ಯಾನ್ ಸಾಲ್ವ್ ಯೂಸಿಂಗ್ ಟೇಕಿಂಗ್ LCM or applying basic identities. But if it is not related to identity, then you have to convert each and every trigonometric ratios in terms of sin and cos. ಸೈನ್ಗೂ ಕಾಸ್ಗೂ ಕನ್ವರ್ಟ್ ಮಾಡಿ ಆಮೇಲೆ ಪ್ರೂವ್ ಮಾಡಿ. ಕ್ಲಿಯರ್ ಆಗ್ತಿದ್ಯಾ? ನೆಕ್ಸ್ಟ್ ನೋಡಿ, ಈಗ ಕೆಲವೊಂದ್ಸರಿ ಇದು ಸೆಕೆಂಡ್ ಒನ್ ಆಯ್ತು, ಕನ್ವರ್ಟ್ ಇಫ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಐಡೆಂಟಿಟಿ, ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಆಯ್ತು. ಥರ್ಡ್ ಸ್ಟೆಪ್ಗೆ ಬರ್ತೀನಿ. LHS ನ ನೀವು ಸಾಲ್ವ್ ಮಾಡ್ತಾ ಇರ್ತೀರಾ. LHS ನ ನೀವೇನ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ತಿರ್ತೀರಾ. ಯಾವುದೋ ಒಂದು ಸ್ಟೆಪ್ಪಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಸೈನು ಕಾಸ್ ಕನ್ವರ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಸ್ಟೆಪ್ಪಲ್ಲಿ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಇನ್ನು ಮುಂದಕ್ಕೆ ನಾವು ಯಾವುದೇ ತರ ನಾವು ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ. ಬಟ್ ನಮಗೆ ಬೇಕಾಗಿರೋ RHS ಬಂದಿರಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೀವು LHS ನ ಸಾಲ್ವ್ ಮಾಡ್ತಾ ಬರ್ತಾ ಇರ್ತೀರಾ, ಯಾವುದೋ ಒಂದು ಸ್ಟೆಪ್ಗೆ ಸ್ಟಾಪ್ ಆಗ್ಬಿಡಿದೆ. ನೀವು ಇವಾಗ ಅಲ್ಲಿ ಯಾವುದೇ ಐಡೆಂಟಿಟಿ ಅಪ್ಲೈ ಮಾಡೋಕ್ಕಾಗಲ್ಲ, LCM ತಗೊಳಕ್ಕಾಗಲ್ಲ, ಯಾವ ತರ ಮೆಥಡು ನೀವು ಅಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ RHS ನೀವು ಸಪರೇಟ್ ಆಗಿ ಸಾಲ್ವ್ ಮಾಡ್ಬೇಕಾಗತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಎಷ್ಟೋ ಕ್ವೆಶನ್ಸ್, ಮ್ಯಾಕ್ಸಿಮಮ್ ಆಫ್ ಕ್ವೆಶನ್ಸ್ ನೀವು LHS ನ ಸಾಲ್ವ್ ಮಾಡ್ತಾ ಬಂದ್ರೆ RHS ಬಂದ್ಬಿಡುತ್ತೆ.
ಬಟ್ ಕೆಲವೊಂದು ಸ್ಪೆಸಿಫಿಕ್ ಕ್ವೆಶನ್ಸ್ ನೀವು LHS ನ ಸಾಲ್ವ್ ಮಾಡಿದ್ರೆ ಯಾವುದೋ ಒಂದು ಸ್ಟೆಪ್ಪಲ್ಲಿ ಸ್ಟಾಪ್ ಆಗುತ್ತೆ, ನಿಮ್ಗೆ ಬೇಕಾಗಿರೋ RHS ಬಂದಿರಲ್ಲ. ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಸಾಲ್ವ್ RHS ಆಲ್ಸೋ ಸಪರೇಟ್ಲಿ. ಆ ಥರದೊಂದು 2 ಕ್ವೆಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಸೈಸಲ್ಲಿ ಇದೆ ನೋಡಿ, ಸಾಲ್ವ್ LHS ಆ್ಯಂಡ್ RHS ಸಪರೇಟ್ಲಿ ಅಂತಿದೆ. ಓಕೆ, ಆ ಥರ ಕ್ವೆಶನ್ಸ್ ಇದೆ ನೋಡಿ, ನಾನು ಟ್ರಿಗ್ನೋಮೆಟ್ರಿ ಸೆಷನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ರೆಫರ್ ಮಾಡಿ. ಓಕೆ, ಸೊ ಆ ಥರ ಕ್ವೆಶನ್ಸ್ ಕೂಡ ಬರೋಂಥ ಚಾನ್ಸಸ್ ಇದೆ. ಬಟ್ ನಿಮ್ಮ ಎಕ್ಸಾಮಲ್ಲಿ ಕೊಟ್ಟಿರಲ್ಲ ಹಿಂಟ್, ಸಾಲ್ವ್ LHS ಆ್ಯಂಡ್ RHS ಸಪರೇಟ್ಲಿ ಅಂತ ಕೊಟ್ಟಿರೋದಿಲ್ಲ. ಬಟ್ ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಅಂತಂದರೆ, ವೆನ್ ಯು ಆರ್ ಸಾಲ್ವಿಂಗ್ LHS, ಇಫ್ ಇಟ್ ಸ್ಟಾಪ್ ಅಟ್ ಒನ್ ಪಾಯಿಂಟ್ but you are not getting RHS, at that time you have to solve RHS also separately. ಅವಾಗ ಏನಾಗುತ್ತೆ, here also when you are solving LHS you got same answer, ಅದೇ ಆನ್ಸರು RHS ನ ಸಾಲ್ವ್ ಮಾಡ್ಬೇಕಾದ್ರೆ ಬಂದಿರುತ್ತೆ. ಸೊ LHS ಈಕ್ವಲ್ಸ್ RHS ಅಂತ ನೀವಲ್ಲಿ ಪ್ರೂವ್ ಮಾಡ್ಬೋದು. ನಾನು ಹೇಳಿದ್ ಕ್ಲಿಯರ್ ಆಯ್ತಾ? ಈಗ ಪ್ರೂವ್ ಮಾಡಕ್ಕೆ ನೀವೇನೇನು ನೋಡ್ಕೊಂಡಿರ್ಬೇಕು, ಯಾವ್ಯಾವ ಐಡೆಂಟಿಟಿ ಗೊತ್ತಿರಬೇಕು ಅಂದ್ರೆ, ಈ ಬೇಸಿಕ್ ಐಡೆಂಟಿಟಿ ಗೊತ್ತಿರ್ಬೇಕು. ಅದ್ರ ಜೊತೆಗೆ ಸೈನು ಕಾಸ್ಗೆ ಕನ್ವರ್ಟ್ ಮಾಡೋ ಅಂತ ಐಡೆಂಟಿಟೀಸ್ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಇವಾಗ ಕೊಸಿಕೆಂಟ್ ಥೀಟಾ ಅಂತ ಇರುತ್ತೆ, ಅದನ್ನ 1/sin ಥೀಟಾ ಅಂತ ಬರಿಬೋದು. ಸೆಕೆಂಡ್ ಥೀಟಾ ಅಂತ ಇರುತ್ತೆ, ಅದನ್ನ 1/cos ಥೀಟಾ ಅಂತ ಬರಿಬೋದು. ಟ್ಯಾನ್ ಥೀಟಾ ಅಂತಿದ್ರೆ sin/cos ಅಂತ ಬರಿಬೋದು ನೋಡಿ, sin θ/cos ಥೀಟಾ. ಅದೇ ಕಾಟ್ ಥೀಟಾ ಅಂತಿದೆ, cos θ/sin ಥೀಟಾ. ಕ್ಲಿಯರ್ ಆಗ್ತಿದ್ಯಾ? ಇವೆಲ್ಲ ಏನಾಗುತ್ತೆ, ದಿಸ್ ಆರ್ ಆಲ್ ವಿ ಆರ್ ಕನ್ವರ್ಟಿಂಗ್ ಟರ್ಮ್ಸ್ ಆಫ್ sin ಅಂಡ್ cos. ಜೊತೆಗೆ ಈ ಐಡೆಂಟಿಟೀಸ್ ನೋಡ್ಕೊಳ್ಳಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, cosecant ಸ್ಕ್ವೇರ್ ಥೀಟಾ ಮೈನಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಕ್ಲಿಯರ್ ಆಯ್ತಾ? ಇದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಕೂಡ ಗೊತ್ತಿರಬೇಕು. ಕಾಂಪ್ಲಿಮೆಂಟ್ರಿ ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ. ಯಾವುದು? ಕಾಂಪ್ಲಿಮೆಂಟ್ರಿ. ಸೊ ಕಾಂಪ್ಲಿಮೆಂಟ್ರಿ ಅಂತ ಬಂದಾಗ ನೋಡಿ, sin 90 ಮೈನಸ್ ಥೀಟಾ ವಿಚ್ ಇಸ್ ಈಕ್ವಲ್ ಟು cos ಥೀಟಾ. ಅದೇ ತರ cos 90 ಮೈನಸ್ ಥೀಟಾ ವಿಚ್ ಇಸ್ ಈಕ್ವಲ್ ಟು sin ಥೀಟಾ. ಓಕೆ, sin ಅಂಡ್ cos ಆರ್ ಕಾಂಪ್ಲಿಮೆಂಟ್ರಿ. ಅದೇ ತರ secant 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು cosecant ಥೀಟಾ. ಸೊ cosecant 90 minus theta is equal to secant theta. The same thing, you have tan 90 minus theta is equal to cot theta. Cot 90 minus theta is equal to tan theta. ಕ್ಲಿಯರ್ ಆಯ್ತಾ? ಇದನ್ನ ನಾವು ಕಾಂಪ್ಲಿಮೆಂಟ್ರಿ ಅಂತೀವಿ. ಎಷ್ಟು ಸುಮಾರು ಕಡೆ ಇದು ಬರಲ್ಲ, ಬಟ್ ಕೊಟ್ರೆ ಒಂದ್ಸರಿ ನೋಡ್ಕೊಂಡು ಸಾಲ್ವ್ ಮಾಡಿ. ಕ್ಲಿಯರ್ ಆಯ್ತಾ? ಇದಿಷ್ಟು ನೋಡ್ಕೊಂಡಿರ್ಬೇಕು ಸ್ಟೆಪ್ಸ್. ನಾನು ಹೇಳದ್ನಲ್ಲ, ಇಫ್ ಇಟ್ ಈಸ್ ರಿಲೇಟೆಡ್, ಬರೀ ಐಡೆಂಟಿಟಿ ರಿಲೇಟೆಡ್ ಆಗಿ ಇದ್ರೆ ನೀವು ಡೈರೆಕ್ಟ್ ಆಗಿ ಅದನ್ನ ಸಾಲ್ವ್ ಮಾಡಿ, LHS ನ ಸಾಲ್ವ್ ಮಾಡಿ RHS ಬರುತ್ತೆ. ಐಡೆಂಟಿಟಿ ಬಿಟ್ಟು ಬೇರೆ ಇದ್ರೆ ಅದನ್ನೆಲ್ಲದನ್ನು ಸೈನು ಕಾಸ್ಗೆ ಕನ್ವರ್ಟ್ ಮಾಡಿ ಆಮೇಲೆ ಸಾಲ್ವ್ ಮಾಡಿ. ಓಕೆನಾ? ನೆಕ್ಸ್ಟ್ ಬಂದ್ರೆ, ಎಷ್ಟೋ ಸರಿ ನಾವು LHS ನ ಸಾಲ್ವ್ ಮಾಡ್ತಾ ಬಂದ್ರೆ ಯಾವುದೋ ಒಂದು ಸ್ಟೆಪ್ಗೆ ಸ್ಟಾಪ್ ಆಗುತ್ತೆ. ಓಕೆ, ಬಟ್ ಇಟ್ ವಿಲ್ ನಾಟ್ ಬಿ ರಿಲೇಟೆಡ್ ಟು RHS. ಆಗ RHS ನು ಸಪರೇಟ್ ಆಗಿ ನಾವು ಸಾಲ್ವ್ ಮಾಡಿದಾಗ ಎರಡಕ್ಕೂ ಎಂಡ್ ಆಗಿರುವಂತ ಸ್ಟೆಪ್ ಸೇಮ್ ಇರುತ್ತೆ. ಸೊ ಡೈರೆಕ್ಟ್ಲಿ ನೀವು LHS ಈಕ್ವಲ್ಸ್ RHS ಅಂತ ಮಾಡಬಹುದು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಇವಾಗ ಹಿಂಟ್ಸ್ ಕೊಟ್ಟಿರೋದು, ಸ್ಟೆಪ್ಸ್ ಹೇಳಿದೀನಿ. ಈಗ ಒಂದೊಂದೇ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇದು ಕೆಲವೊಂದು ಕ್ವೆಶನ್ಸ್ ನಾನು ಹಳೆ ಹೇಳದ್ನಲ್ಲ, ಬಿಫೋರ್ NCERT ಆ ಟೆಕ್ಸ್ಟ್ ಬುಕ್ ಇಂದ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಕ್ವೆಶನ್ಸ್. ಕೆಲವೊಂದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವೆಶನ್ಸ್ ಕೂಡ ಇದೆ ನೋಡಿ. ಇದ್ರಲ್ಲಿ ಇಂಥದ್ದೇ ಅಂತ ಹೇಳಕ್ಕಾಗಲ್ಲ, ಟ್ರಿಗ್ನೋಮೆಟ್ರಿ ಪ್ರೂವಿಂಗ್ ಅಲ್ಲಿ ಇದೇ ಕೊಡ್ತಾರೆ ಅಂತ. ಬಟ್ ನೀವು ಹೇಳದ್ನಲ್ಲ, ಸ್ಟೆಪ್ಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಇದರಲ್ಲಿ ನಾನು ಆಲ್ಮೋಸ್ಟ್ ಒಂದು 7 to 8 ಕ್ವೆಶನ್ಸ್ ತಗೊಂಡಿದ್ದೀನಿ. ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಟ್ ಮಾಡ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾ ಕ್ವೆಶನ್ಸ್ ಬೇಕು, ಆಮೇಲೆ ಎಸ್ಪೆಷಲಿ ಈ ಸೈಡ್ಸ್ ರಿಲೇಟೆಡ್. ಆಕ್ಚುಲಿ ನಾನು ಡೈರೆಕ್ಟ್ಲಿ ಈ ಸೆಷನ್ ಅಲ್ಲಿ ನಾನು ಬರೀ ಪ್ರೂವಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನಿಮಗೆ 1 mark 2 marks ಅಲ್ಲಿ ಕೇಳುವಂತ ಕ್ವೆಶನ್ಸು ನಮ್ಗೆ ಹೇಳ್ಕೊಡಿ ಅನ್ನೋದಾದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇದೇ ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಆಗಿ ವಿಡಿಯೋಸ್ನ ಹಾಕಿರ್ತೀನಿ, ಅದನ್ನ ರೆಫರ್ ಮಾಡಿ. ಅಲ್ಲಿ 1 mark 2 marks ಯಾವ ತರ ಕೇಳ್ತಾರೆ ಅಂತ ಹೇಳ್ಕೊಟ್ಟಿದ್ದೀನಿ. ಕ್ಲಿಯರ್ ಆಯ್ತಾ? ಸೊ ನಾವು ಫಸ್ಟ್ ಕ್ವೆಶನ್, ಎಸ್ ನೋಡಿ, ಇದು ಆ ಟೆಕ್ಸ್ಟ್ ಬುಕ್ ಅಲ್ಲೂ ಇರುವಂತ ಕ್ವೆಶನ್, ಜೊತೆಗೆ ಈಗ ನಿಮ್ಮ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ ಅಲ್ಲೂ ಇರುವಂತ ಕ್ವೆಶನ್ ಇದು ನೋಡಿ. sin a plus cosecant a whole square plus cos a plus secant a whole square is equal to 7 plus tan square a plus cot square a ಅಂತಿದೆ. ಈಗ ನಾನು ಏನಂತ ಹೇಳಿದೆ, ಐಡೆಂಟಿಟಿ ರಿಲೇಟೆಡ್ ನೋಡಿ ಅಂತ ಹೇಳಿದೆ. ಈಗಿಲ್ಲ ನಮ್ಗೆ ಏನಿರ್ಬೇಕು, ಕಂಪ್ಲೀಟ್ ಟ್ಯಾನ್ ಮತ್ತೆ ಸೀಕೆಂಟ್ ಅಲ್ಲಿ ಇರಬೇಕು, ಇಲ್ಲ ಕಾಟ್ ಮತ್ತೆ ಕೊಸಿಕೆಂಟ್ ಅಲ್ಲಿ ಇರ್ಬೇಕು, ಇಲ್ಲ ಸೈನ್ ಮತ್ತೆ ಕಾಸ್ ಅಲ್ಲಿ ಇರಬೇಕು. ಬಟ್ ಇಲ್ಲಿ ಎಲ್ಲ ಇದೆಯಲ್ಲ ಮ್ಯಾಮ್. ಎಸ್, ಹಾಗಾದ್ರೆ ಇಲ್ಲಿ ನಾವು ಯಾವುದನ್ನು ಸೈನು ಕಾಸ್ಗೆ ಕನ್ವರ್ಟ್ ಮಾಡೋದು ಬೇಡ. ಅರ್ಥ ಆಗ್ತಿದೆಯಾ? ಎಲ್ಲ ಇದೆ, ಕಾಂಬಿನೇಷನ್ ಎಲ್ಲ ಇದೆ, ಜೊತೆಗೆ ಸ್ಕ್ವೇರ್ ಇದೆ ನೋಡಿ. ಎಸ್ಪೆಷಲಿ ನಾವು ಐಡೆಂಟಿಟೀಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ಸ್ಕ್ವೇರಿಂಗ್ ಬೇಸ್ಡ್, ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್, ಸೀಕೆಂಟ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್. ಅದೇ ತರ ಇಲ್ಲೂ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಫಸ್ಟ್ ಕನ್ವರ್ಟ್ ಮಾಡಕ್ ಹೋಗ್ಬೇಡಿ, ಬೇಸಿಕ್ ಆಪರೇಷನ್ಸ್ ನ ಸ್ಟಾರ್ಟ್ ಮಾಡೋಣ.
ಫಸ್ಟ್ ಎಲ್ ಎಚ್ ಎಸ್ ತಗೊಳ್ತೀನಿ. ಯಾವಾಗಲೂ ನೋಡಿ ಎಲ್ ಎಚ್ ಎಸ್ ಅಂತ ಬರ್ಕೊಳ್ಳಿ. ಏನಿದೆ? ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಈಗ ನೋಡಕ್ಕೆ ಯಾವ ಥರ ಇದೆಯಪ್ಪ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡಿ, ನೀವು ಯಾವುದೇ ಐಡೆಂಟಿಟಿ ನೀವು ಅಪ್ಲೈ ಮಾಡ್ತಿದ್ರು ಅದನ್ನು ರೈಟ್ ಸೈಡಲ್ಲಿ ಬರೀರಿ. ಈ ಔಟ್ ಆಫ್ ಔಟ್ ತೆಗಿಬೇಕು ಅಂತಿದ್ದೀರಾ, ಅವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಟೆಪ್ಸು ನೀವು ಮೆನ್ಷನ್ ಮಾಡಲೇಬೇಕು. ನೋಡಿ, ಈಗ ನಾನು ಏನು ಮಾಡ್ತೀನಿ, ಐ ಆಮ್ ಅಪ್ಲೈಯಿಂಗ್ ದಿ ಬೇಸಿಕ್ ಐಡೆಂಟಿಟಿ ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇಲ್ಲಿ ಬರೀರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಪ್ಲೈ ಮಾಡ್ತಿದ್ದೀನಿ. ಹಾಗಾದ್ರೆ ಇದೇನಾಗುತ್ತೆ? ಎ ಜಾಗದಲ್ಲಿ ಸೈನ್ ಎ ಇದೆ, ಬಿ ಜಾಗದಲ್ಲಿ ಕೊಸಿಕೆಂಟ್ ಎ. ಹಾಗಾದ್ರೆ ಇದೇನಾಗುತ್ತೆ? ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎ, ಬಿ ಸ್ಕ್ವೇರ್ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಎ ಇದೆ. ಕ್ಲಿಯರ್ ಆಯ್ತಾ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2ab ಅಂತಂದರೆ 2 ಸೈನ್ ಎ ಕೊಸಿಕೆಂಟ್ ಎ. ನೋಡಿ, ಕ್ಲಿಯರ್ ಆಯ್ತಾ? ಪ್ಲಸ್ ಇದಕ್ಕೆ ಹೋಗೋಣ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಸೀಕೆಂಟ್ ಎ. ಸರಿ ಹೋಯ್ತಾ? ಎಸ್, ಕ್ಲಿಯರ್ ಆಯ್ತು. ಈಗ ಸ್ಕ್ವೇರ್ ಅನ್ನೋದೊಂದು ಬಿಟ್ಟು ಬೇರೆದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡೋಣ. ಈಗ ನೋಡಿ, ಸ್ಕ್ವೇರ್ನೆಲ್ಲ ಒಂದು ಕಡೆ ಬರ್ಕೋತೀನಿ. ನೋಡಿ, ಸೈನ್ ಸ್ಕ್ವೇರ್ ಎ ಒಂದು ಕಡೆ ಬರ್ಕೊಡೆ, ಅದ್ರ ಜೊತೆ ಕಾಸ್ ಹಾಕ್ಬಿಡ್ತೀನಿ ಬಿಕಾಸ್ ದೇ ಟು ಆರ್ ಐಡೆಂಟಿಟಿ ಅಲ್ವಾ. ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ, ಇದನ್ನೆಲ್ಲ ಒಟ್ಟಿಗೆ ಬರೆದೆ. ಜಸ್ಟ್ ಅಬ್ಸರ್ವ್ ಮಾಡಿ, ಇದನ್ನ ನಾನು ಸೈನ್ ಎ ಕೋಸಿಕೆಂಟ್ ಎ ಅಂತಿದೆ, ಸ್ಕ್ವೇರ್ ಇಲ್ಲ. ಸೊ ಇದನ್ನ ನಾನು ಚೇಂಜ್ ಮಾಡ್ಬೋದಾ? ಹಾಗಾದ್ರೆ ನೋಡಿ, ಪ್ಲಸ್ 2 ಸೈನ್ ಎ ಅಂತಿದೆ, ಕೊಸಿಕೆಂಟ್ ಎನ ನೋಡಿ 1/sin ಎ ಅಂತ ಬರಿಬೋದಾ? ಎಸ್. ಪ್ಲಸ್ ಇಲ್ಲೂ ಅಷ್ಟೇ ನೋಡಿ, 2 ಕಾಸ್ ಎ ಅಂತಿದೆ, ಸೀಕೆಂಟ್ ಏನೇ ಅಂತ ಬರಿಬೋದು, 1/cos ಎ ಅಂತ ಬರಿಬೋದಾ? ಇಲ್ಲಿ ನೋಡಿರಿ, ಸೈನ್ ಎ ಕಾನ್ಸಲ್, ಕಾಸ್ ಎ ಕ್ಯಾನ್ಸಲ್. ಈಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಇದ್ರ ವ್ಯಾಲ್ಯೂ ಏನು ಐಡೆಂಟಿಟಿ ಪ್ರಕಾರ? ಹಾಗಾದ್ರೆ ನಾವು ಇಲ್ಲಿ ಏನೇನು ಯೂಸ್ ಮಾಡಿದ್ವಿ ಅಂತ ಬರಿಬೇಕು. ಒಂದು, ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಐಡೆಂಟಿಟಿ ಯೂಸ್ ಮಾಡಿದ್ವಿ ಯಾವುದು? ಕೊಸಿಕೆಂಟ್ ಎ ಇಸ್ ಈಕ್ವಲ್ ಟು 1/sin ಎ. ಇನ್ನೊಂದು ಸೀಕೆಂಟ್ ಎ ವಿ ರೂಟ್ ಇಟ್ ಆಸ್ 1/cos ಎ. ಈಗ ಏನ್ ಮಾಡ್ತಿದೀವಿ? ವಿ ಆರ್ ಯೂಸಿಂಗ್ ದಿಸ್ ಐಡೆಂಟಿಟಿ. ಯಾವುದು? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಲ್ವಾ ಈ ಐಡೆಂಟಿಟಿ. ಅದರ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? 1 ಪ್ಲಸ್. ಈಗ ನೋಡಿ, ನಮ್ಮ ಆರ್ ಎಚ್ ಎಸ್ ಅಲ್ಲಿ ಏನಿದೆ? ಟ್ಯಾನು ಕಾಟ್ ಇದೆ, ಕೊಸಿಕೆಂಟು ಸೀಕೆಂಟ್ ಅಲ್ಲ. ಹೌದಾ? ಟ್ಯಾನು ಕಾಟ್ ಇರೋದ್ರಿಂದ ಸೊ ಈ ಕೊಸಿಕೆಂಟ್ನ ಸೀಕೆಂಟ್ನ ನೀವು ಟ್ಯಾನು ಕಾಟಾಗಿ ಕನ್ವರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಉಳಿದಿದ್ದು ಬರ್ಕೊಂಬೋಣ. ಇಲ್ಲಿ 2 ಇದೆ, ಇಲ್ಲೂ 2 ಉಳಿದಿದೆ, 2 + 2 ಆಯಿತು. ಈಗ ನಮ್ಗೆ ಐಡೆಂಟಿಟಿ ಇರೋದೇನು? ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನನಗೆ ಬರೀ ಸೀಕೆಂಟ್ ಸ್ಕ್ವೇರ್ ಎ ಬೇಕು ಅಂದರೆ ಮೈನಸ್ ಅದು ಆ ಕಡೆ ಹೋದ್ರೆ ಏನಾಗುತ್ತೆ? 1 + ಟ್ಯಾನ್ ಸ್ಕ್ವೇರ್ ಎನಾ? ಅದೇ ಥರ ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ ಮೈನಸ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಕೊಸಿಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 + ಕಾಟ್ ಸ್ಕ್ವೇರ್ ಎ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನೋಡಿ, ಇದನ್ನ ಮತ್ತೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂದ್ರೆ ಇನ್ ಪ್ಲೇಸ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 1 + ಕಾಟ್ ಸ್ಕ್ವೇರ್ ಎ. ಯಾಕೆ ಮ್ಯಾಮ್ ಅಂದ್ರೆ ಆರ್ ಎಚ್ ಎಸ್ ಅಲ್ಲಿ ನೋಡಿ, ಕೊಸಿಕೆಂಟ್ ಆಗಲಿ ಸೀಕೆಂಟ್ ಆಗಲಿ ಇಲ್ಲ. ಪ್ಲಸ್ ಸೀಕೆಂಟ್ ಏನಂತ ಬರ್ಕೋಬಹುದು? 1 + ಟ್ಯಾನ್ ಸ್ಕ್ವೇರ್ ಎ ಆಯ್ತು. ಈಗ ಅರೇಂಜ್ ಮಾಡ್ತಾ ಹೋಗೋಣ. ನೋಡಿ, ಒಂದೊಂದು ಸ್ಟೆಪ್ ಇಲ್ಲಿ ಆ್ಯಡ್ ಮಾಡೋಣ. ನೋಡಿ, 1 + 2 3, 3 + 2 5, 5 + 1 6, 6 + 1 7 ಆಯ್ತು. ಇನ್ನು ಉಳ್ಕೊಂಡಿರೋದು ಫಸ್ಟ್ ಐ ರೈಟ್ ಇಟ್ ಆಸ್ ಟ್ಯಾನ್ ಸ್ಕ್ವೇರ್ ಎ, ಸೆಕೆಂಡ್ ಐ ಆಮ್ ಗೋಯಿಂಗ್ ಫಾರ್ ಕಾಟ್ ಸ್ಕ್ವೇರ್ ಎ. ನೋಡಿ, ಪ್ರೂಫ್ ಬಂತು, ವಿಚ್ ಇಸ್ ದಿ ಆರ್ ಎಚ್ ಎಸ್ ಬಂದ್ಬಿಡ್ತು. ನೋಡಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಮ್ಯಾಮ್ ಇಲ್ಲಿ ಯಾಕೆ ನಾವು ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ ಅನ್ನೋದಾದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ 3 ಐಡೆಂಟಿಟಿ ಕಾಂಬಿನೇಷನ್ ಇದು ಎಲ್ಲ ಸ್ಕ್ವೇರ್ ಆಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ಈ ಸೈನ್ನ ಏನು ವಿ ಡಿಡ್ ನಾಟ್ ಕನ್ವರ್ಟ್ ದೆಮ್ ಇನ್ ಟು ಸೈನ್ ಅಂಡ್ ಕಾಸ್. ಕ್ಲಿಯರ್ ಆಯ್ತಾ? ಸೊ ಬಟ್ ಇಲ್ಲಿ ಮಾತ್ರ ನೋಡಿ, ಬಿಕಾಸ್ ಈ ಸ್ಕ್ವೇರ್ ಅನ್ನೋದನ್ನ ಬಿಟ್ವಿ. ಓಕೆ, ಬಿಕಾಸ್ ವಿ ಹ್ಯಾವ್ ಅ ರಿಲೇಶನ್ಶಿಪ್ ಇನ್ ದ ಐಡೆಂಟಿಟಿ. ಬಟ್ ಇಲ್ಲಿ ಟು ರಿಮೂವ್ ದಿಸ್ ಸೈನ್ ಅಂಡ್ ಕಾಸ್ ಕಂಪ್ಲೀಟ್ ವ್ಯಾನಿಶ್ ಆಗ್ಬೇಕು. ನೋಡಿ, ಇದೆಯಾ ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ? ಸೊ ಕಂಪ್ಲೀಟ್ ವ್ಯಾನಿಶ್ಗೆ ಸೊ ಸೈನ್ ನ ಹಾಗೆ ಇಟ್ಕೊಂಡು ಕೊಸಿಕೆಂಟ್ 1/sin ಎ, ಕಾಸ್ ಅನ್ನು ಹಾಗೆ ಇಟ್ಕೊಂಡು ಸೀಕೆಂಟ್ ನ 1/cos ಎ ಕ್ಯಾನ್ಸಲ್ ಆಯ್ತು. ಸೈನ್ ಎ ಕಾಸ್ ಎ ಡೈರೆಕ್ಟ್ಲಿ ವಿ ಟುಕ್ ಅ ನಂಬರ್ಸ್ ಅಂಡ್ ಫೈನಲಿ ಆಡ್ ಮಾಡಿದಾಗ 7 ಬಂದಿದೆ ನಂಬರ್ಸ್ ಟುಗೆದರ್. ಜೊತೆಗೆ ಈ ಐಡೆಂಟಿಟಿ ನೋಡಿ, ವಾಟ್ ಇಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ವಿಚ್ ಇಸ್ ಈಕ್ವಲ್ ಟು 1. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಖಂಡಿತ ಈಸಿ ಆಗುತ್ತೆ. ಗೋಯಿಂಗ್ ಫಾರ್ ಸೆಕೆಂಡ್ ಕ್ವೆಶ್ಚನ್. ಓಕೆ, ಈಗ ನೋಡ್ತಾ ಬನ್ನಿ. ಈಗ ಏನಿದೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಏನಿದೆ? ಸೊ ಇಲ್ಲಿ 1 + sin θ by 1 - sin θ, ಸೀಕೆಂಟ್ θ ಪ್ಲಸ್ ಕಂಪ್ಲೀಟ್ ಐಡೆಂಟಿಟಿ ಇದೆಯಾ? ಇಲ್ಲ. ಹೇಗೆ ಹೇಳ್ತೀರಾ ಮ್ಯಾಮ್? ಎಸ್, ಹೌದು, ಸೀಕೆಂಟ್ ಟು ಟ್ಯಾನು ಐಡೆಂಟಿಟಿ ಹೌದು. ಬಟ್
ಸೈನ್ ಇದೆ ಇದ್ರ ಜೊತೆಗೆ, ಸೈನ್ ಜೊತೆ ಕಾಸ್ ಇದ್ದಿದ್ರೆ ಓಕೆ ಏನೋ ಒಂದು ಚೇಂಜ್ ನೋಡ್ಬೋದಾಗಿತ್ತು. ಬಟ್ ಒಂದೇ ಸೈನ್ ಇದೆ, ಸೀಕೆಂಟ್ ಟು ಟ್ಯಾನ್ ಇದೆ, ಕಂಪ್ಲೀಟ್ ಐಡೆಂಟಿಟಿ ಅಲ್ಲ. ಇಲ್ಲ ಒಂದು ಐಡೆಂಟಿಟಿ ಇರಬೇಕು, ಇಲ್ಲ ಎರಡು ಐಡೆಂಟಿಟಿ ಕಂಬೈನ್ ಆಗಿರಬೇಕು. ಇಲ್ಲಿ ಯಾವುದೇ ಕಂಬೈನ್ ಇಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. LHS ನ ಬರ್ಕೋತೀವಿ. LHS ಅಲ್ಲಿ ಏನಿದೆ, 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ತೀಟಾ. ಆಲ್ರೆಡಿ ಸೈನ್ ಅಲ್ಲಿ ಇದೆಯಲ್ಲ ಮ್ಯಾಮ್? ಎಸ್, ಆಲ್ರೆಡಿ ಇಲ್ಲಿ ಕೊಟ್ಟಿರುವಂತ LHS ಸೈನ್ ಅಲ್ಲಿ ಇದೆ. ಸೈನ್ ಅಥವಾ ಕಾಸ್ ಅಂತ ಹೇಳಿದ್ವಿ, ಸೈನು ಕಾಸ್ಗೆ ಕನ್ವರ್ಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಮುಂದಕ್ಕೆ ಏನ್ ಮಾಡಬಹುದು ಅನ್ನೋದಾದ್ರೆ ನೋಡಿ, ದ ಸೇಮ್ ವ್ಯಾಲ್ಯೂ ಇಫ್ ಯು ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೈನ್. See, 1 plus ಇದೆ, 1 plus sin theta, 1 minus sin theta. Same thing, you are having opposite sign, plus and minus. So here you have to go for rationalize. Rationalizing the denominator. ಬರಿಬೇಕಿಲ್ಲಿ rationalize ಹೋಗ್ತೀವಿ. ಈ ತರ ಇದ್ದಾಗ rationalize the denominator. Rationalize the denominator. Denominator ಮಾಡ್ಬೇಕು. ಬಿಕಾಸ್ ನೋಡಿ ಇಲ್ಲಿರೋಂಥದ್ದು ಯಾಕೆ ಮ್ಯಾಮ್ ಡಿನಾಮಿನೇಟರ್ ನ್ಯೂಮರೇಟರು ಮಾಡ್ಬೋದಲ್ಲ ಅಂತ ಕೆಲವರು ಡೌಟ್ ಬರುತ್ತೆ. ಎಸ್, ಇಲ್ಲಿ ನೋಡಿ ಇದೇ ಕ್ವೆಶ್ಚನ್ 1/, ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ ನ್ಯೂಮರೇಟರ್. ಕ್ಲಿಯರ್ ಆಯ್ತಾ? ಬರೀ ಯು ಹ್ಯಾವ್ ನ್ಯೂಮರೇಟರ್ ಇರೋದ್ರಿಂದ ಯು ಗೋ ಫಾರ್ ಡಿನಾಮಿನೇಟರ್. ಅರ್ಥ ಆಗ್ತಿದ್ಯಾ? ಇಲ್ಲಿ ಫ್ರಾಕ್ಷನ್ ಅಲ್ಲಿ ನಿಮ್ಗೆ ಲೈಕ್ ಯು ವಿಲ್ ಗೆಟ್ ಅ ನ್ಯೂಮರೇಟರ್, ಡಿನಾಮಿನೇಟರ್. ಸೊ ಇಲ್ಲಿ ಯು ಹ್ಯಾವ್ ಓನ್ಲಿ ದ ನ್ಯೂಮರೇಟರ್, ಯು ಡೋಂಟ್ ಹ್ಯಾವ್ ಎನಿ ಡಿನಾಮಿನೇಟರ್. ಹಾಗಾದ್ರೆ ಸೊ ಬರೀ ನ್ಯೂಮರೇಟರ್ ಇದ್ರೆ rationalize the opposite, rationalize the denominator. ನಿಮಗೆ ಇಫ್ ಯು ಆರ್ ಹ್ಯಾವಿಂಗ್ ದ ರೆಸಿಪ್ರೋಕಲ್ 1/, ಅಥವಾ ಸಮಥಿಂಗ್ ಇಟ್ ಈಸ್ ಇನ್ ದ ಡಿನಾಮಿನೇಟರ್, rationalize the numerator. ಈಗ ನೋಡಿ, ಇಫ್ ಯು ಆರ್ ಹ್ಯಾವಿಂಗ್ ಓನ್ಲಿ ದಿಸ್ ಮಚ್, ಸೊ rationalize the denominator ಬೈ ಹೇಗೆ ಮಾಡಬೇಕು, ಇದರ ಆಪೋಸಿಟ್ ಸೈನ್ ತಗೋಬೇಕು, ಬೈ 1 ಪ್ಲಸ್ ಸೈನ್ ತೀಟಾ ಇಂದ ಮಾಡಬೇಕು. ಸೊ ಹಾಗಾದ್ರೆ ಏನಾಗುತ್ತೆ ನೋಡಿ, 1 ಪ್ಲಸ್ ಸೈನ್ ತೀಟಾ ಹಾಗೆ ಇರುತ್ತೆ, 1 ಮೈನಸ್ ಸೈನ್ ತೀಟಾ ಇರುತ್ತೆ. ಸೊ ಐ ಆಮ್ multiplying 1 plus sin theta divided by 1 plus sin theta. So observe numerator 1 plus sin theta into 1 plus sin theta, 1 plus sin theta whole square divided by, ಇದು ಹೇಗಿದೆ ನೋಡಕ್ಕೆ 1 ನೋಡಿ, ಅಬ್ಸರ್ವ್ ಮಾಡಿ ಹೇಗಿದೆ, 1 minus sin theta 1 plus sin theta ಅಂತಂದ್ರೆ ಏನಾಯ್ತು, ಇಟ್ ಇಸ್ ಲುಕಿಂಗ್ ಲೈಕ್ a plus b, okay, into a minus b which is equal to a square minus b square. ಆ ಥರ ಬರಿದ್ರೆ ಏನಾಗುತ್ತೆ, 1 square 1 which is equal to sin square theta. See, sin square theta. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಇದನ್ನ ಯಾವ ತರ ನಾವು ಕನ್ವರ್ಟ್ ಮಾಡಬಹುದು. ಹೋಲ್ ಸ್ಕ್ವೇರ್ ಇದೆ, ಇದನ್ನ ಹೋಲ್ ಮಾಡ್ಬೇಕು ಇವಾಗ ನಾನು ಇದನ್ನ. ಸೊ ಐ ಆಮ್ ಕೀಪಿಂಗ್ ಇಟ್ ಆಸ್ 1 ಪ್ಲಸ್ ಸೈನ್ ತೀಟಾ ಆಸ್ ಇಟ್ ಈಸ್. ಬಟ್ ಕ್ಯಾನ್ ವಿ ಚೇಂಜ್ ದಿಸ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಸ್ ಕಾಸ್ ಸ್ಕ್ವೇರ್ ತೀಟಾ? ಮಾಡ್ಬೋದಾ? ಇಲ್ಲಿ ನೋಡಿ, ಕಂಪ್ಲೀಟ್ ಇಲ್ಲಿ ಡಿನಾಮಿನೇಟರ್ ಕ್ಯಾನ್ಸಲ್ ಆಗ್ಬೇಕು ನನಗೆ. ಸೊ ಇದನ್ನ, ಸೊ ಯು ಹ್ಯಾವ್ ಅನ್ ಐಡೆಂಟಿಟಿ sin square theta plus cos square theta is equal to 1. So you want only, if I send this side, so again I took cos square theta is equal to 1 minus sin square theta. So 1 minus sin square theta we can write it as cos square theta. This is whole square. ಈಗ ನೋಡಿ, ನಿಮ್ಗೆ ಒಂದು ಐಡೆಂಟಿಟಿ ಗೊತ್ತಿದೆ, a ಪವರ್ m b ಪವರ್ m, ಯು ಕ್ಯಾನ್ ರೈಟ್ ಇಟ್ ಆಸ್ a by b ಹೋಲ್ ಪವರ್ m. ಇದನ್ನೇನು ಬರೆಯೋದು ಬೇಡ, ಬಟ್ ಡೈರೆಕ್ಟ್ ಆಗಿ ಇದನ್ನ ನಾನು ಏನಂತ ಬರ್ಕೋಬಹುದು, ಅಬ್ಸರ್ವ್ ಇಲ್ಲಿ ಬರೀತಿದ್ದೀನಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಕಂಪ್ಲೀಟ್ 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಹೋಲ್ ಸ್ಕ್ವೇರ್. ನೋಡಿ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಮಾಡಿದ್ವಿ. ಈಗ ಜಸ್ಟ್ ವಿ ವಿಲ್ ವಿತಿನ್ ಅ ಬ್ರಾಕೆಟ್, ಈಗ ನೋಡಿ ಈ ಸ್ಕ್ವೇರ್ ಅನ್ನೋದು ಬಂದಾಯ್ತು ಇಲ್ಲಿ. ಸೊ ವಿತಿನ್ ಅ ಬ್ರಾಕೆಟ್ ನಾವು ಸಿಂಪ್ಲಿಫೈ ಮಾಡೋಣ. ಈ ಕಾಸ್ ತೀಟಾ ಐ ವಿಲ್ ಸಪ್ರೇಟ್ ಇಟ್. ನೋಡಿ, 1 ಬೈ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಹೋಲ್ ಸ್ಕ್ವೇರ್. ನೋಡಿ, 1 ಬೈ ಕಾಸ್ ತೀಟಾ ಅಂದ್ರೆ ಏನು, ಸೀಕೆಂಟ್ ತೀಟಾ, ಪ್ಲಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂದ್ರೆ ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್. ಸಿ ವಿಚ್ ಇಸ್ ಅನ್ RHS ಬಂತು ನೋಡಿ. ಅರ್ಥ ಆಗ್ತಿದ್ಯಾ? ಸೊ ಈ ತರ ಇದ್ರೆ ಅಂದ್ರೆ ಸೇಮ್ ಟರ್ಮ್ ಯು ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೈನ್, ಈ ತರ ಇದ್ರೆ ರಾಷನಲೈಸಿಂಗೇ ಅನ್ನೋದು ತಲೆಯಲ್ಲಿರ್ಬೇಕು. ಕ್ಲಿಯರ್ ಆಯ್ತಾ? ರಾಷನಲೈಸ್ ನ್ಯೂಮರೇಟರ್ ಮಾಡಬೇಕಾ ಡಿನಾಮಿನೇಟರ್ ಮಾಡಬೇಕಾ ಅನ್ನೋ ಡೌಟ್ ಬಂದ್ರೆ ನೋಡಿ, ಒಂದೇ ಟರ್ಮ್ ಈ ತರ ಅಂದ್ರೆ ಯಾವುದೇ ಫ್ರಾಕ್ಷನ್ಸ್ ಇಲ್ದೇನೆ ಒಂದೇ ಟರ್ಮ್ ಇದ್ರೆ ರಾಷನಲೈಸ್ ದಿ ಡಿನಾಮಿನೇಟರ್. ಇಲ್ಲ ಫ್ರಾಕ್ಷನ್ ಇತ್ತು ಅಂತಂದ್ರೆ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇತ್ತು ಅನ್ನೋದಾದ್ರೆ ಲೈಕ್ 1 ಬೈ 2 ಬೈ ಅಥವಾ ಸಮಥಿಂಗ್ ಸೈನ್ ತೀಟಾ ಬೈ ಅಂತಿದ್ದಾಗ ಯು ರಾಷನಲೈಸ್ ದಿ ನ್ಯೂಮರೇಟರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್. ಆಮೇಲೆ ನೀವು ಇಲ್ಲಿ ಯಾವ್ಯಾವ ಐಡೆಂಟಿಟಿ ಯೂಸ್ ಮಾಡ್ತೀರಾ ಪ್ರತಿಯೊಂದನ್ನು ಮೆನ್ಷನ್ ಮಾಡಲೇಬೇಕು ನೀವು. ಕ್ಲಿಯರ್ ಆಯ್ತಾ? ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಯಾ, ಈಗ ನೋಡಿ, ಈಗ ಅಬ್ಸರ್ವ್ ಮಾಡೋಣ. ಈಸ್ ಇಟ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಐಡೆಂಟಿಟಿ? ನೋ, ಸ್ಕ್ವೇರ್ ಅನ್ನೋದು ಇಲ್ವೇ ಇಲ್ಲ, ಐಡೆಂಟಿಟಿ ರಿಲೇಟೆಡ್ ಅಲ್ಲ. ಜೊತೆಗೆ ಕಾಸು ಸೈನು ಕೊಸಿಕೆಂಟ್ ಎಲ್ಲ ಮಿಕ್ಸಪ್ ಆಗಿದೆ. ಹಾಗಾದ್ರೆ ನಾವಿಲ್ಲಿ ಐಡೆಂಟಿಟಿ ರಿಲೇಟೆಡ್ ಆಗಿ ವಿ ಕಾಂಟ್ ಗೋ, ವಿ ಹ್ಯಾವ್ ಟು ಕನ್ವರ್ಟ್ LHS ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಈಗ LHS ಬರ್ಕೋತೀನಿ ನೋಡಿ. LHS ಏನು ಕೊಟ್ಟಿದ್ದಾರೆ, ಸೈನ್ ತೀಟಾ ಬೈ 1 ಪ್ಲಸ್ ಕಾಸ್ ತೀಟಾ
ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆ, ಇದೇ ತರ ಇನ್ನೊಂದಿದೆ, ಲೈಕ್ 2 ಸೀಕೆಂಟ್ ಥೀಟಾ ಬರುತ್ತೆ. ಆಕ್ಚುಲಿ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ನಾನೊಂಚೂರು 2 ಕೊಸಿಕೆಂಟ್ ಥೀಟಾ ಅಂತ ಚೇಂಜ್ ಮಾಡಿದ್ದೀನಿ. ನೋಡಿ ಒಂದ್ಸರಿ ಟೆಕ್ಸ್ಟ್ ಬುಕ್ ಅಲ್ಲಿ ಸೇಮ್ ಕ್ವೆಶನ್ ಇದೆ, ಇದೇ ತರ ಸ್ವಲ್ಪ ಚೇಂಜಸ್ ಇದೆ. 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬೈ 1 ಈ ತರ ಚೇಂಜಸ್. ಬಟ್ ಈ 2 ಕೊಸಿಕೆಂಟ್ ಥೀಟಾ ಬದಲು 2 ಸೀಕೆಂಟ್ ಥೀಟಾ ಅಂತಿದೆ. ಓಕೆ, ದ ಸೇಮ್ ಥಿಂಗ್ ಹ್ಯಾವ್ ಚೇಂಜ್ ಲೈಕ್ ದಿಸ್. ಈಗ ನಮ್ಮ ಪ್ರಕಾರ ಏನು, ವಿ ಹ್ಯಾವ್ ಟು ಕನ್ವರ್ಟ್ LHS ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಬಟ್ ಆಲ್ರೆಡಿ ಸೈನ್ ಅಂಡ್ ಕಾಸ್ ಅಲ್ಲೇ ಇದೆ, ವಿ ನೋ ನೀಡ್ ಟು ಕನ್ವರ್ಟ್. ಹಾಗಾದ್ರೆ ವಿ ಹ್ಯಾವ್ ಟು ಗೋ ಫಾರ್ ಬೇಸಿಕ್ ಆಪರೇಷನ್. ಫಸ್ಟ್ ಏನ್ ಮಾಡ್ತೀರಾ, ಈ ತರ if you are having like 2 fractions, go for LCM. LCM ಏನಾಗುತ್ತೆ, the same thing remains, sin theta into 1 plus cos theta ಉಳ್ಕೊಳ್ಳುತ್ತೆ. ಈಗ ನೋಡಿ ಇಲ್ಲಿ sin theta into sin theta, sin square theta. 1 plus cos theta into 1 plus cos theta, 1 plus cos theta whole square. ಈಗ ನೋಡ್ತಾ ಬರೋಣ, sin square theta ಹಾಗೆ ಇಟ್ಕೋತೀನಿ. ಸೊ ಇದನ್ನ ನೋಡಿ ಅಬ್ಸರ್ವ್ ಮಾಡಿ, ಇದು ಹೌ ಇಟ್ ಇಸ್ ಲುಕಿಂಗ್ ಲೈಕ್ a plus b whole square. ಏನಾಗುತ್ತೆ, a square plus b square plus 2ab. ಹಾಗಾದ್ರೆ a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ 1, b ಸ್ಕ್ವೇರ್ ಅಂದ್ರೆ cos ಸ್ಕ್ವೇರ್ ಥೀಟಾ ಪ್ಲಸ್ 2ab ಅಂದ್ರೆ 2 cos ಥೀಟಾ ಡಿವೈಡೆಡ್ ಬೈ sin ಥೀಟಾ ಇಂಟು 1 ಪ್ಲಸ್ cos ಥೀಟಾ ಆಯ್ತು. ಈಗ ಸಿಂಪ್ಲಿಫೈ ಮಾಡೋಣ. ನೋಡಿ ಇದನ್ನ ರೀಅರೇಂಜ್ ಮಾಡ್ಕೋತೀನಿ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಒಂದ್ ಕಡೆ ಬರ್ಕೋತೀನಿ, ಪ್ಲಸ್ 1 ಪ್ಲಸ್ 2 cos ಥೀಟಾ ಡಿವೈಡೆಡ್ ಬೈ sin ಥೀಟಾ ಇಂಟು 1 ಪ್ಲಸ್ cos ಥೀಟಾ. ಕ್ಲಿಯರ್ ಆಯ್ತಾ? ನಾವು ಲೆಟ್ ಅಸ್ ಸಿಂಪ್ಲಿಫೈ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಇದ್ರ ವ್ಯಾಲ್ಯೂ ಏನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಹಾಗಾದ್ರೆ ನಾನು ಆ ಪ್ಲೇಸ್ ಅಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 1 ಪ್ಲಸ್ 1 ಪ್ಲಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಕ್ಲಿಯರ್ ಆಯ್ತಾ? ನಾವು 1 ಪ್ಲಸ್ 1 2 ಪ್ಲಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ sin theta into 1 plus cos theta. So ಇದರಲ್ಲಿ 2 ಕಾಮನ್ ತೆಗಿಬೋದಾ ನ್ಯೂಮರೇಟರ್? If I take 2 common, it remains 1 plus cos theta into sin theta into 1 plus cos theta. ನೋಡಿ ಸೇಮ್ ಬಂತು, 1 plus cos theta 1 plus cos theta ಕ್ಯಾನ್ಸಲ್. ಇದನ್ನೇನಂತ ಬರಿಬೋದು, 2 into 1 by sin theta. So 2 remains as it is. 1 by sin theta is cosecant theta. ನೋಡಿ ಬಂತು ಫೈನಲ್ ಆನ್ಸರ್. ನೋಡಿ ಇಲ್ಲಿ ಬೇಸಿಕ್ಸ್ ಗೊತ್ತಿರಬೇಕು. ಅಂದರೆ ನೋಡಿದ ತಕ್ಷಣ ನಾನು ಯಾವ ಐಡೆಂಟಿಟಿ ಕನೆಕ್ಟ್ ಮಾಡಬೇಕು, ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರಾ, a ಮೈನಸ್ ಬಿ ಹೋಲ್ ಸ್ಕ್ವೇರಾ, ಅಥವಾ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಈ ಥರ ಥಿಂಕ್ ಮಾಡಬೇಕು. ಜೊತೆಗೆ ಇಲ್ಲಿ ಬರುವಂಥ ಐಡೆಂಟಿಟಿ ಬಗ್ಗೆನೂ ಯೋಚನೆ ಮಾಡಬೇಕು. ನೋಡಿ ಎರಡೂ ಬರುತ್ತೆ, ಬೇಸಿಕ್ ಐಡೆಂಟಿಟಿನೂ ಬರುತ್ತೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿನೂ ಬರುತ್ತೆ. ಸೊ ಇಲ್ಲಿ ಯೂಸ್ ಮಾಡಿರೋ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದು, ಬೇಸಿಕ್ ಐಡೆಂಟಿಟಿ ಇದು. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ಕ್ವೆಶನ್ ಇದೆ, ಒಂದ್ಸರಿ ನೋಡಿ. ಇದೇ ಫಾರ್ಮ್ಯಾಟಲ್ಲಿ ಅದನ್ನು ಸಾಲ್ವ್ ಮಾಡಿ 2 ಸೀಕೆಂಟ್ ಥೀಟಾ ಬಂತಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಕ್ಲಿಯರ್ ಆಯ್ತಾ? ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಯಾ 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಮೈನಸ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಟೇಕ್ LHS. ಸೊ ಕಾಸು ಕಾಟು ಕೊಸಿಕೆಂಟ್ ಎಲ್ಲ ಇದೆ. ಸೊ ವಿ ಕಾಂಟ್ ಗೋ ಫಾರ್ ಐಡೆಂಟಿಟಿ ರಿಲೇಟೆಡ್ ಅಲ್ಲ, ವಿ ಹ್ಯಾವ್ ಟು ಕನ್ವರ್ಟ್ LHS ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಬರ್ಕೊಳ್ತೀನಿ ನೋಡಿ, 1 ಪ್ಲಸ್ ಕಾಸ್ ಥೀಟಾ divided by 1 minus cos theta minus 1 minus cos theta 1 plus cos theta. ಈಗ ಆಲ್ರೆಡಿ ಸೈನು ಕಾಸ್ ಅಂದರೆ ಕಾಸಲ್ಲಿ ಕನ್ವರ್ಟ್ ಆಗಿದೆ. ಸೊ ವಿ ಕ್ಯಾನ್ ಅಬ್ಸರ್ವ್ ಓನ್ಲಿ ದ ಬೇಸಿಕ್ ಐಡೆ. ಸೊ ವಿ ಕ್ಯಾನ್ ಅಪ್ಲೈ ಓನ್ಲಿ ಬೇಸಿಕ್ ಐಡೆಂಟಿಟೀಸ್. ಏನು ಮಾಡ್ತೀವಿ, ಫಸ್ಟು LCM ಹೋಗ್ತೀವಿ. ಯಾವಾಗಲೂ ಈ ಥರ ಫ್ರಾಕ್ಷನ್ ಇದ್ದಾಗ LCM ಅಂದರೆ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಇಲ್ಲಿ ನೋಡಿ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ, 1 plus cos theta whole square minus 1 minus cos theta into 1 minus cos theta, 1 minus cos theta whole square. ಈಗ ನೋಡಿ ಎಷ್ಟೆಲ್ಲ ಐಡೆಂಟಿಟಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವೆರಡನ್ನು ನೋಡಿದ್ರೆ ಏನಾಗುತ್ತೆ, a plus b whole square ಏನಾಯ್ತು, a square plus b square plus 2ab. ನೋಡಿ ಇದನ್ನು ನೋಡಿದ್ರೆ a minus b whole square, a square plus b square minus 2ab. ಡಿನಾಮಿನೇಟರ್ ನೋಡಿ ಇದು ಯಾವ ಥರ ಇದೆ, a plus b into a minus b which is equal to a square minus b square. ಮ್ಯಾಮ್ ಇವೆಲ್ಲ ಬರೀಲೇಬೇಕಾ? ಎಸ್, ಬರೀಲೇಬೇಕು. ಕ್ಲಿಯರ್ ಇದೆ? ಅದೇ ಹೇಳಿದ್ನಲ್ಲ, ಔಟ್ ಆಫ್ ಔಟ್ ಅಂತಂದರೆ ಎಲ್ಲೂ ನಿಮಗೆ ಚಾನ್ಸ್, ನೀವು ಯಾವ ಚಾನ್ಸು ತೊಗೊಳ್ಬಾರ್ದು. ಹೇಳಿದ್ನಲ್ಲ, ಅಲ್ಲಿ ಪಕ್ಕದಲ್ಲಿ ಬರೆದು ಬಿಡಿ ಅಷ್ಟೇ. ನೀವು ಏನು ಐಡೆಂಟಿಟಿ ಯೂಸ್ ಮಾಡ್ತಿದ್ರೆ ರೈಟ್ ಇಟ್ ಅಷ್ಟೇ. ಸೊ ಫಸ್ಟ್ ಅಪ್ಲೈ ಮಾಡೋಣ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಏನಾಯಿತು, a ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಪ್ಲಸ್ 2ab ಅಂತಂದರೆ ಪ್ಲಸ್ 2 ಕಾಸ್ ಎ ಆಯಿತು, ಅಥವಾ ಕಾಸ್ ಥೀಟಾ
ಮೈನಸ್ ಆಫ್ ಮಾಡೋಣ, ಇಲ್ಲಿ ಮೈನಸ್ ಆಫ್ ಬರೋಣ. ಸೊ ಇಟ್ ಇಸ್ a square 1 cos square, it is cos square theta, ಅಗೇನ್ ಮೈನಸ್ 2 cos theta ಬರುತ್ತೆ. ಕ್ಲಿಯರ್ ಆಯ್ತಾ? ಡಿವೈಡೆಡ್ ಬೈ ಇದು ನೋಡಿ, ಇದನ್ನ ಏನಂತ ಬರಿಬೋದು, 1 ಮೈನಸ್ cos square theta. ಈಗ ಸಿಂಪ್ಲಿಫೈ ಮಾಡೋಣ. 1 ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 2 ಕಾಸ್ ತೀಟಾ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, ಮೈನಸ್ ಇಂಟು 1 ಮೈನಸ್ 1, ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ, ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಕಾಸ್ ತೀಟಾ ಡಿವೈಡೆಡ್ ಬೈ 1. ಆ್ಯಕ್ಚುಲಿ ಇದನ್ನೇನಂತ ಚೇಂಜ್ ಮಾಡ್ಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾನ ನಾನು ಸೈನ್ ಸ್ಕ್ವೇರ್ ತೀಟಾ ಅಂತ ಬರ್ಕೋತೀನಿ. ಸೊ ಐಡೆಂಟಿಟಿ ಯಾವ್ದು ಯೂಸ್ ಮಾಡ್ತೀನಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಈಗ ನೆಕ್ಸ್ಟ್ ನೋಡಿ, ನಂಗೆ ಬರೀ ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ನೋಡಿ ಇದನ್ನ ಈ ಕಡೆ ಕಳಿಸ್ತೀನಿ. ಸೊ ಈ ಐಡೆಂಟಿ ಇನ್ಸ್ಟೆಡ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಐ ರೋಟ್ ಇಟ್ as ಸೈನ್ ಸ್ಕ್ವೇರ್. ಈಗ ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಪ್ಲಸ್ ಕಾಸ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್. ಈಗ ಫೈನಲ್ ಆಗಿ ಉಳ್ಕೊಂಡಿರೋದೇನು, 2 ಕಾಸ್ ತೀಟಾ ಪ್ಲಸ್ 2 ಕಾಸ್ ತೀಟಾ ಏನಾಯ್ತು, 4 ಕಾಸ್ ತೀಟಾ ಆಯ್ತು. ಕ್ಲಿಯರ್? ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟಾ ಆಯ್ತು. ಓಕೆ, ಈಗ ನಾನು ಇದನ್ನ ಡಿಫ್ರೆಂಟ್ ಮಾಡ್ತೀನಿ, ಸಪ್ರೇಟ್ ಮಾಡ್ತೀನಿ. ನೋಡಿ ಫಸ್ಟ್ ಇದನ್ನು ಸಪ್ರೇಟ್ ಹೇಗೆ ಮಾಡ್ತೀನಿ ಅನ್ನೋದಾದ್ರೆ, ಫಸ್ಟು 4 ಕಾಸ್ ತೀಟಾ ಬೈ ಸೈನ್ ತೀಟಾ ಅಂತ ತಗೊಳ್ತೀನಿ, ಇಂಟು 1 ಬೈ ಸೈನ್ ತೀಟಾ ಅಂತ ಬರ್ಕೋತೀನಿ. ನೋಡಿ ಸೈನ್ ತೀಟಾ ಇಂಟು ಸೈನ್ ತೀಟಾ ಸೈನ್ ಸ್ಕ್ವೇರ್ ತೀಟಾ. 4 ಕಾಸ್ ಬೈ ಸೈನ್ ಅಂದ್ರೇನು, ಕಾಟ್ ತೀಟಾ. 1 ಬೈ ಸೈನ್ ಅಂದ್ರೇನು, ಕೊಸೀಕೆಂಟ್ ತೀಟಾ ಬಂತು. ನೋಡಿ RHS ಇಷ್ಟೇ, ಸಿಂಪಲ್. ಅಂದರೆ ಈ ಥರ ಇಲ್ಲಿ ರ್ಯಾಷನಲೈಸ್ ಬೇಡ, ಬಿಕಾಸ್ ಆಲ್ರೆಡಿ 2 ಫ್ರಾಕ್ಷನ್ ಇರೋದ್ರಿಂದ LCM ತೊಗೊಂಡ್ರೆ ಅಲ್ಲೇ ನಿಮಗೆ ಬೇಸಿಕ್ ಐಡೆಂಟಿಟಿ ಬಂದ್ಬಿಡುತ್ತೆ. ಅಪ್ಲೈ ಮಾಡಿದ್ರೆ ನೀವು ಹೇಳಿದ್ನಲ್ಲ, ಒಂದು ಐಡೆಂಟಿಟಿ, ಒಂದು ಬೇಸಿಕ್ ಐಡೆಂಟಿಟೀಸ್ ಮತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಪ್ಲೈ ಅಂದರೆ ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಥಿಂಕಿಂಗ್ ಬೇಕು. ಅಂದರೆ ನನಗೆ RHS ಬರಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ನಾನು ಬೇಕು ಅಂತ ಯು ಹ್ಯಾವ್ ಟು ಥಿಂಕ್. ಕ್ಲಿಯರ್ ಆಯಿತಾ? ಸೊ ಹಿಯರ್ ವಿ ಗಾಟ್ 4 ಕಾಟ್ ತೀಟಾ ಇಂಟು ಕೊಸೀಕೆಂಟ್ ತೀಟಾ. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಎಸ್ ನೋಡಿ, ಇದೊಂದು ಬೋರ್ಡ್ ಎಕ್ಸಾಮ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಸೈನ್ ಎ ಕಾಸ್ ಬಿ, ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಎ ಸೈನ್ ಬಿ, ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಎ, ಪ್ರೂವ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ನಿಜವಾಗ್ಲೂ ಕೇಳ್ತಾರ ಮ್ಯಾಮ್ ಅಂತ ನಿಮ್ಗೆ ಡೌಟ್ ಇರ್ಬೋದು, ಬಟ್ ಎಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ನೋಡಿ ಇವಾಗ ಪ್ರೂವಿಂಗ್ ಅಲ್ಲಿ ಈ LHS ತಗೊಳ್ಳೋಣ. ಓಕೆ, ಈ LHS ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಎಕ್ಸ್ ಅಂತಂದರೆ ನೋಡಿ, ಎಕ್ಸ್ ಜಾಗದಲ್ಲಿ ಕಂಪ್ಲೀಟ್ ಏನು ತೊಗೊಳ್ಬೇಕು ನೀವು, ಆರ್ ಸೈನ್ ಎ ಕಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಜಾಗದಲ್ಲಿ ಏನಿದೆ, ಆರ್ ಸೈನ್ ಎ ಸೈನ್ ಬಿ ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ಝೆಡ್ ಜಾಗದಲ್ಲಿ ಆರ್ ಕಾಸ್ ಎ ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಯಾವುದೇ ಐಡೆಂಟಿಟಿ ಅಪ್ಲೈ ಆಗಲ್ಲ, ಎ ಪ್ಲಸ್ ಬಿ ಎಲ್ಲ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಜಸ್ಟ್ ಸ್ಕ್ವೇರ್ ಮಾಡೋಣ. ಆರ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ, ಕಾಸ್ ಸ್ಕ್ವೇರ್ ಬಿ ಆಗುತ್ತೆ. ನೋಡ್ತಾ ಬನ್ನಿ. ಅದೇ ಥರ ಇಲ್ಲಿ ಆರ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ, ಸೈನ್ ಸ್ಕ್ವೇರ್ ಬಿ ಆಗುತ್ತೆ, ಪ್ಲಸ್ ಇದೇನಾಗುತ್ತೆ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ಲೆಟ್ ಅಸ್ ಗೋ 1 ಬೈ 1. ಇಲ್ಲಿ ನೋಡ್ತಾ ಬನ್ನಿ, ಇವೆರಡರಲ್ಲಿ ನಾನು ಏನನ್ನು ಕಾಮನ್ ತೆಗಿಬೋದು. ಫಸ್ಟ್ ಇವೆರಡು ತಗೊಳ್ಳೋಣ, ಲೆಟ್ ಅಸ್ ಲೀವ್ ಇಟ್ ದಸ್. ಇವೆರಡರಲ್ಲಿ ನಾನು ಏನು ಕಾಮನ್ ತೆಗಿಬೋದು ಅಂತ ನೋಡ್ತಾ ಬಂದರೆ, ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಕಾಮನ್ ತೆಗಿಬೋದಾ? ನೋಡಿ, ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಕಾಮನ್ ತೊಗೊಂಡ್ರೆ ಉಳ್ಕೊಳ್ಳೋದೇನಾಗುತ್ತೆ, ಕಾಸ್ ಸ್ಕ್ವೇರ್ ಬಿ ಪ್ಲಸ್ ಸೈನ್ ಸ್ಕ್ವೇರ್ ಬಿ. ಎರಡು ನೋಡಿ ಸೇಮ್ ತೀಟಾ. ಸೊ ಹಾಗಾದ್ರೆ ಐಡೆಂಟಿಟಿ ನಮಗಿರೋದು ಏನು, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಸೊ ಇದನ್ನು ಹಾಗೆ ಬರ್ಕೊಳ್ಳೋಣ. We don't need to change this one. So what is the value of this? 1 ಆಗೋಯ್ತು. So r square sin square a into 1 plus r square cos square a. So ಇಲ್ಲಿ ನೋಡಿ, if you multiply with 1 you will get the same answer, r square sin square a plus r square cos square a. So ಇವೆರಡರಲ್ಲಿ ಕಾಮನ್ ಏನು ತೆಗಿಬೋದು, r square. ಅಗೇನ್ ಏನು ಬರುತ್ತೆ, sin square a plus cos square a. ಓಕೆ, ಸೊ ವಾಟ್ ಇಸ್ ದ ಸಿಂಪ್ಲಿಫಿಕೇಶನ್? ಮತ್ತೆ ಇಲ್ಲೇನು ಬಂತು, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ 1. ಸೊ ಫೈನಲಿ ಆರ್ ಸ್ಕ್ವೇರ್ ಇಂಟು 1. ಸೊ ಫೈನಲಿ ಯು ಗಾಟ್ ಆರ್ ಸ್ಕ್ವೇರ್ ವಿಚ್ ಇಸ್ ದಿ RHS. ನೋಡಿ RHS ಬಂತು. ಕ್ಲಿಯರ್ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ನಾವು ಸಿಂಪಲ್ ಆಗಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲ, ಎ ಮೈನಸ್ ಬಿ ಇಲ್ಲ, ಎ ಸ್ಕ್ವೇರ್ ಯಾವ ಐಡೆಂಟಿಟಿನೂ ಇಲ್ಲ. ಜಸ್ಟ್ ನಾವು ಎವ್ರಿಥಿಂಗ್ ವಿ ಹ್ಯಾವ್ ಸ್ಕ್ವೇರ್ಡ್, ಕಾಮನ್ ನೋಡ್ಕೊಳ್ತಾ ಬಂದ್ವಿ. ನೋಡಿ ಮ್ಯಾಮ್ ಇದರಲ್ಲಿ ಆಗಲ್ವಾ, ಫಸ್ಟ್ ಇವೆರಡರಲ್ಲಿ ನೋಡಿ, ಇವೆರಡರಲ್ಲಿ ನೀವು ಯಾವುದೇ ಕಾಮನ್ ತೆಗಿಯೋಕೆ ಆಗ್ತಿರಲಿಲ್ಲ, ಬಿಕಾಸ್ ಕಾಸ್ ಸ್ಕ್ವೇರ್ ಇದೆ, ಸೈನ್ ಸ್ಕ್ವೇರ್ ಇದೆ, ಯಾವುದೇ ಕಾಮನ್. ಸೊ ಫಸ್ಟ್ ವಿ ವೆಂಟ್ ಫಾರ್ ದಿಸ್ ಬಿಕಾಸ್ ಬೋತ್ ಆರ್ ಹ್ಯಾವಿಂಗ್ ಸೈನ್ ಎ, ಸೊ ಸೈನ್ ಸ್ಕ್ವೇರ್ ಎ.
ಅವಾಗ ನಮಗೆ ಇಲ್ಲಿ ಒಂದು ಐಡೆಂಟಿಟಿ ಇಲ್ಲೊಂದ್ಸರಿ ಅಪ್ಲೈ ಮಾಡಿದ್ವಿ, ಇಲ್ಲೊಂದ್ಸರಿ ಅಪ್ಲೈ ಮಾಡಿದ್ವಿ. ಸೊ ಫೈನಲಿ ವಿ ಗಾಟ್ ದಿ RHS. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. Cot theta minus tan theta is equal to 2 sin square theta minus, ನೋಡಿ next question. Cot theta minus tan theta is equal to 2 cos square theta minus 1 divided by sin theta into cos theta. Yes, identity na ಇಲ್ಲ ನೋಡಿ, cot ಇದೆ, tan ಇದೆ, sin ಇದೆ, cos ಇದೆ. ಸೊ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ಈಚ್ ಅಂಡ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ sin and cos. LHS ಬರ್ಕೊಳ್ಳೋಣ. LHS ಏನಿದೆ, cot theta minus tan theta ಅಂತಿದೆ. ಈಗ ಕಾಟನ್ ನೀವೇನಂತ ಬರ್ಕೋತೀರಾ, cos theta divided by sin theta. ಅಗೇನ್ ಮೈನಸ್ tan theta ಏನಂತ ಬರ್ಕೋತೀರಾ, sin theta by cos theta. ಈಗ ಅಗೇನ್ ಈ ತರ ಎರಡು ಫ್ರಾಕ್ಷನ್ ಬಂದಾಗ ಏನ್ ಮಾಡ್ಬೇಕು, LCM ಹೋಗ್ಬೇಕು. ಸೊ LCM ಹೋದ್ರೆ ಏನಾಯ್ತು, sin theta cos theta ಬಂತು. ನೋಡಿ ಏನ್ ಡಿನಾಮಿನೇಟರ್ ಬರಬೇಕು ಬಂದಾಯ್ತು. ಈಗ cos theta ಇಂಟು cos theta, cos ಸ್ಕ್ವೇರ್ theta ಮೈನಸ್ sin theta ಇಂಟು sin theta, sin ಸ್ಕ್ವೇರ್ theta ಆಯ್ತು. ಕ್ಲಿಯರ್ ಆಯ್ತಾ? ಈಗ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ನ್ಯೂಮರೇಟರ್ ಯಾವ್ದ್ರಲ್ಲಿದೆ, ಕಾಸ್ ಅಲ್ಲಿದೆ. ಹಾಗಾದ್ರೆ ನಾನು ಸೈನ್ ಅನ್ನ ಚೇಂಜ್ ಮಾಡಬೇಕು, ಸೈನ್ ಸ್ಕ್ವೇರ್ ನ ಚೇಂಜ್ ಮಾಡಬೇಕು. ನೋಡಿ ನಿಮ್ಗೆ ಐಡೆಂಟಿಟಿ ಇದೆಯಲ್ವಾ, sin ಸ್ಕ್ವೇರ್ theta ಪ್ಲಸ್ ಕಾಸ್ ಸ್ಕ್ವೇರ್ theta ಇಸ್ ಈಕ್ವಲ್ ಟು 1. ಈಗ ನನಗೆ sin ಸ್ಕ್ವೇರ್ theta ನ ರೀಪ್ಲೇಸ್ ಮಾಡ್ಬೇಕು. ಸೊ ಐ ಕ್ಯಾನ್ ಟೇಕ್ ದಿಸ್ ಸೈಡ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ theta ಅಂತ ಬರಿಬೋದು. ನೋಡಿ ಕಾಸ್ ಸ್ಕ್ವೇರ್ theta ಹಾಗೆ ಇರುತ್ತೆ, ಮೈನಸ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ theta. ಕ್ಲಿಯರ್ ಆಯ್ತಾ? ಡಿವೈಡೆಡ್ ಬೈ sin theta ಕಾಸ್ theta. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಕಾಸ್ ಸ್ಕ್ವೇರ್ theta ಹಾಗೆ ಇಟ್ಕೋತೀನಿ. ನಾವು ಐ ವಿಲ್ ಮಲ್ಟಿಪ್ಲೈ ದಿಸ್ ಮೈನಸ್. ಸೊ ಮೈನಸ್ ಇಂಟು 1 minus 1 minus into minus plus cos square theta divided by sin theta into cos theta. ನೋಡಿ cos square theta plus cos square theta 2 cos square theta minus 1 divided by sin theta cos theta. ನೋಡಿ ಬಂದೇ ಬಿಡ್ತು RHS. ಅಷ್ಟೇ ನೋಡಿ, ಸಿಂಪಲ್. ಹೇಳದ್ನಲ್ಲ, ಐಡೆಂಟಿಟಿ ಬಿಟ್ಟು ಯಾವುದೇ ಇದ್ರು ಯೂಶಲಿ ಹೇಳದ್ನಲ್ಲ 90% ನೀವು ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡೇ ಸಾಲ್ವ್ ಮಾಡಬೇಕು RHS ಬರೋಕೆ. ಯಾವುದೋ ಕೆಲವೊಂದೊಂದು 10 ಅಥವಾ 5% ಅಷ್ಟು ಡೈರೆಕ್ಟ್ ಆಗಿ ಐಡೆಂಟಿಟಿ ಅಪ್ಲೈ ಮಾಡೋ ತರ ಬರುತ್ತೆ ಅಷ್ಟೇ. ಸೊ ಹಾಗಾದ್ರೆ ಕಾಟ್ ಅಂಡ್ ಟ್ಯಾನ್ ನ ಯು ಗೋಯಿಂಗ್ ಟು ರೈಟ್ ಇಟ್ as sin cos by sin, sin by cos, taking LCM and numerator it is completely cos. ಸೊ sin ಅನ್ನ cos ಅಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟ್ ಆಗಿ ಯು ವಿಲ್ ಗೆಟ್ ದಿ RHS. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಕ್ವೆಶ್ಚನ್ ಸ್ಕ್ವೇರ್ ಇದೆ, ಕೊಸಿಕೆಂಟ್ ಸ್ಕ್ವೇರ್ ಇದೆ, ಟ್ಯಾನ್ ಇದೆ, ಕಾಟ್ ಇದೆ. ಅಂದ್ರೆ ಕಂಪ್ಲೀಟ್ ಇದು ನೋಡಿ, ಸೀಕೆಂಟ್ ಜೊತೆ ಟ್ಯಾನ್ ಬರುತ್ತೆ, ಕೊಸಿಕೆಂಟ್ ಜೊತೆ ಕಾಟ್ ಬರುತ್ತೆ. ಸೊ ಐಡೆಂಟಿಟಿನ ಹಾಗಾದ್ರೆ ನೀವು ಇಲ್ಲಿ ಯಾವುದೇ ಸೈನು ಕಾಸ್ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮ್ಯಾಮ್ ಅಂತಂದ್ರೆ ನಿಮ್ಗೆ ಐಡೆಂಟಿಟಿ ಯಾವ್ದಿರೋದು, ಸೀಕೆಂಟ್ ಸ್ಕ್ವೇರ್ theta ಮೈನಸ್ ಟ್ಯಾನ್ ಸ್ಕ್ವೇರ್ theta ಇಸ್ ಈಕ್ವಲ್ ಟು 1. ಇನ್ನೊಂದು ಕೊಸಿಕೆಂಟ್ ಸ್ಕ್ವೇರ್ theta ಮೈನಸ್ ಕಾಟ್ ಸ್ಕ್ವೇರ್ theta ಇಸ್ ಈಕ್ವಲ್ ಟು 1. ಸೊ ನೋಡಿ, ಸೀಕೆಂಟ್ ಇದೆ, ಟ್ಯಾನ್ ಇದೆ, ಕೊಸಿಕೆಂಟ್ ಇದೆ, ಕಾಟ್ ಇದೆ, ಇನ್ಯಾವುದು ಬೇರೆ ಎಕ್ಸ್ಟ್ರಾ ಇಲ್ಲ. ಅದದೇ ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಇದೆ. ಸೊ ಹಾಗಾದ್ರೆ ನೀವು ಇಲ್ಲಿ ಸೈನು ಕಾಸ್ಗೆ ಕನ್ವರ್ಟ್ ಮಾಡೋದು ಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು ಮ್ಯಾಮ್, ನೋಡ್ತಾ ಬನ್ನಿ. ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ, ಸೀಕೆಂಟ್ ಸ್ಕ್ವೇರ್ ಥೀಟಾನ ಏನಂತ ಬರ್ಕೋಬಹುದು. ನೋಡಿ ಇದನ್ನ ಈ ಕಡೆಗೆ ತರ್ತೀನಿ ನಾನು. ಅವಾಗ ಏನಾಗುತ್ತೆ ನೋಡಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ನೀವು ತಗೊಂಡ್ರೆ ಅದೇನಾಗುತ್ತೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಆಗಲ್ವಾ. ಹಾಗಾದ್ರೆ ನೀವು ಇದನ್ನ ಏನಂತ ಬರೆಯಬಹುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ದೆ. ಪ್ಲಸ್ ಅದೇ ತರ ಇದು ಈ ಕಡೆಗೆ ಬಂದ್ರೆ ಏನಾಗುತ್ತೆ, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತಾ. ಹಾಗಾದ್ರೆ ಇದನ್ನ ಏನಂತ ಬರೀಬಹುದು, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಆಯ್ತು. ಕ್ಲಿಯರ್ ಆಯ್ತಾ? ಈಗ ಇದನ್ನ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಫಸ್ಟ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ, ನೆಕ್ಸ್ಟ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ. 1 ಪ್ಲಸ್ 1 ಏನಾಯ್ತು, 2 ಆಯ್ತು. ಈಗ ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಇದೆ, ಪ್ಲಸ್ 2ab ತರ. ಯಾಕಂದ್ರೆ ಬಿಕಾಸ್ ಇಫ್ ಇಟ್ ಈಸ್ ಲೈಕ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ನಮಗೆ ರೆಸಿಪ್ರೋಕಲ್ ರೇಷಿಯೋ ಒಂದು ಗೊತ್ತು. ಏನ್ ರೆಸಿಪ್ರೋಕಲ್ ರೇಷಿಯೋ ಅಂದ್ರೆ ನೋಡಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ. ನೋಡಿ ಇದನ್ನ ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. ಹೌದಾ? ಅಂದ್ರೆ 1 ಪ್ಲೇಸ್ ಅಲ್ಲಿ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ದಿಸ್ as ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ಹಾಗಾದ್ರೆ ಇಫ್ ನಥಿಂಗ್ ಇಸ್ ದೇರ್, ಇಲ್ಲಿ ನೋಡಿ, ಇಲ್ಲಿ ಇಫ್ ಐ ಟೇಕ್ ಎಕ್ಸ್ಟೆಂಡ್ ದಿಸ್ ಇಂಟು ಟ್ಯಾನ್ ಥೀಟಾ ಕಾಟ್ ಥೀಟಾ ಅಂತ ಬರೀಲ್ಲ, ಬಿಕಾಸ್ ಇಟ್ಸ್ ವ್ಯಾಲ್ಯೂ ಇಸ್ 1, ಏನು ಚೇಂಜಸ್ ಆಗಲ್ಲ. ಅಬ್ಸರ್ವ್ ಮಾಡ್ತಾ ಬನ್ನಿ, ಹಿಯರ್ ಇಫ್ ಐ ಟೇಕ್ ಅ ರೆಸಿಪ್ರೋಕಲ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ. ಸೊ ಇಫ್ ಐ ಮಲ್ಟಿಪ್ಲೈ ದಿಸ್, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. 2 ಇಂಟು ಅಂದ್ರೆ ಇದ್ರ ವ್ಯಾಲ್ಯೂ 1 ಆದ್ರೆ ಇಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಈಗ ಅಬ್ಸರ್ವ್ ಮಾಡಿದ್ ಯಾವ ತರ ಇದೆ ನೋಡೋಕೆ, ಎ ಸ್ಕ್ವೇರ್ ನೋಡಿ, ಎ ಸ್ಕ್ವೇರ್
ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ತರ ಇದೆಯಾ ನೋಡಕ್ಕೆ. ಸೊ ಸ್ಕ್ವೇರ್ ರೂಟ್ ಒಂದು ಎಕ್ಸ್ಟ್ರಾ ಇದೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಾಗಾದ್ರೆ ಇದನ್ನ ನೀವೇನಂತ ಬರಿಬೋದು? ಟ್ಯಾನ್ ತೀಟಾ ಪ್ಲಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್. ಹಾಗಾದ್ರೆ ಇದನ್ನ ನಾವಿಲ್ಲಿ ಏನಂತ ಬರಿತೀವಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ರೈಟ್? ಸೊ ಇನ್ ಪ್ಲೇಸ್ ಆಫ್ ಎ ಯು ಹ್ಯಾವ್ ಟ್ಯಾನ್, ಇನ್ ಪ್ಲೇಸ್ ಆಫ್ ಬಿ ಯು ಹ್ಯಾವ್ ಕಾಟ್. ಸೊ ನೋಡಿ ಸ್ಕ್ವೇರು ರೂಟು ಕ್ಯಾನ್ಸಲ್. ಸೊ ಫೈನಲಿ ಏನು ನೋಡ್ಕೊಳ್ತು? ಸಾರಿ ಇಲ್ಲಿ ಎ ಅಲ್ವಾ, ಸಾರಿ ತೀಟಾ ಅಂತ ಬರೆದಿದ್ದೀನಿ. ಸೊ ಇಟ್ ಇಸ್ ಎ ಹಿಯರ್ ಆಲ್ಸೋ ಎ, ಚೇಂಜ್ ಇಟ್ ಆಸ್ ಎ. ಓಕೆ, ಸೊ ಟ್ಯಾನ್ ಎ ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಫೈನಲಿ ಇಟ್ ಇಸ್ ಲೆಫ್ಟ್ ವಿತ್ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಕ್ಲಿಯರ್ ಆಯ್ತಾ? ವಿಚ್ ಇಸ್ ಅವರ್ ಆರ್ ಎಚ್ ಎಸ್. ಕ್ಲಿಯರ್ ಆಯ್ತು ನೋಡಿ, ಇಷ್ಟೇ ಅರ್ಥ ಮಾಡ್ಕೊಳ್ತಾ ಹೋಗಿ. ನೋಡಿ ಯಾವಾಗ ಸೈನು ಕಾಸ್ ಕನ್ವರ್ಟ್ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋದು ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ತಾ ಬನ್ನಿ. ಫಸ್ಟ್ ಕ್ವೆಶ್ಚನ್ ಈ ತರ ಇದೆ, ಫಿಗರು ಇದೆ ನೋಡ್ಕೊಳ್ಳಿ. Two observers are 1 kilometer apart in a same vertical plane as a balloon, but on opposite side of it form the angle of elevation 60 degree and 45 degree. How high is the balloon above the ground ಅಂತ ಕೇಳ್ತಾ ಇದ್ದಾರೆ. ನೋಡಿ ಎರಡು ಅಬ್ಸರ್ವರ್, ನೋಡಿ ಇಲ್ಲೊಂದು ಅಬ್ಸರ್ವರ್ ಕೊಡು. ಒನ್ ಅಬ್ಸರ್ವರ್ ಇಸ್ ಅಟ್ ಬಿ, ಒನ್ ಅಬ್ಸರ್ವರ್ ಇಸ್ ಅಟ್ ಸಿ. ದೇ ಆರ್ ಲುಕಿಂಗ್ ಅಟ್ ದ ಬಲೂನ್. ಸೊ ನೋಡಿ ಇದು ಬಲೂನ್. Okay, this is a balloon. They are looking at the balloon. Here the angle of elevation is 160 degree, another one is 45 degree. ಈಗ ಅವೆರಡು ಎಷ್ಟು ಡಿಫ್ರೆನ್ಸ್ ಅಂತ ಹೇಳ್ತಾರೆ? 1 kilometer ಅಪಾರ್ಟ್ ಅಲ್ಲಿ ಇದಾರೆ ಎರಡು ಪಾಯಿಂಟ್ಸ್. ಓಕೆ, ಟು ಅಬ್ಸರ್ವರ್ಸ್ ಆರ್ ಇನ್ ಬಿಟ್ವೀನ್, ಇಟ್ ಇಸ್ 1 kilometer ಅಪಾರ್ಟ್. ಈಗ ಅವ್ರು ಕೇಳ್ತಾ ಇರೋದು ಗ್ರೌಂಡ್ ಇಂದ ಆ ಬಲೂನ್ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳಿ. ನೋಡಿ 4 ಮಾರ್ಕ್ಸ್ಗೆ ಈ ತರ ಕ್ವೆಶ್ಚನ್ ಕೊಟ್ಟಾಗ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಕಾಣಿಸುತ್ತಾ ನಿಮಗೆ ಫಿಗರ್ ನೋಡಿ? ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಇದೆಯಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಈಗ ಎಸ್ ಇದೆ ನೋಡಿ, ಒಂದು ಟ್ರಯಾಂಗಲ್ ಎ ಬಿ ಡಿ ಇದೆ, ಇನ್ನೊಂದು ಟ್ರಯಾಂಗಲ್ ಎ ಡಿ ಸಿ ಇದೆ. ನೋಡಿ ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್, ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಆಮೇಲೆ ನಾನು ನಿಮ್ಗೆ ಇನ್ನೂ ಒಂದು ಹಿಂಟ್ ಕೊಟ್ಟಿದ್ದೆ. ಯಾವುದೇ ರೈಟ್ ಆಂಗಲ್ ಟ್ರಯಾಂಗಲ್ ಕೊಡ್ಲಿ, ನೀವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೆ ಹೋದಾಗ ಗೋ ಫಾರ್ ಟ್ಯಾನ್ ಅಂತಾನೆ ಹೇಳಿದ್ದೆ. ಎಸ್, ಇಲ್ಲೂ ಅಷ್ಟೇ ನೋಡಿ. ಈಗ ಇವೆರಡು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ವಲ್ಪ ಅವರೇ ಫಿಗರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇವೆರಡು 1 kilometer ಅಪಾರ್ಟ್ ಇದೆ. ಒಂದನ್ನ ಎಕ್ಸ್ ಅಂತ ತಗೊಂಡಿದ್ದಾರೆ. ಬಿ ಇಂದ ಡಿಗೆ ಎಕ್ಸ್ ಆದ್ರೆ ಡಿ ಇಂದ ಸಿಗೆ ಎಷ್ಟು? 1 - x. ಫಾರ್ ಎಕ್ಸಾಂಪಲ್ ಇಲ್ಲಿ 1 kilometer ಅಂತ ಕೊಟ್ಟಿದ್ರೆ ಇದು ಏನಾಗುತ್ತೆ? ಎಕ್ಸ್, ಇದು 1 - x ಆಗುತ್ತೆ. ಕ್ಲಿಯರ್ ಆಯ್ತಾ ಹೇಳ್ತಾ ಇರೋದು? ಎಸ್. ಈಗ ಯಾವ್ಯಾವ ಟ್ರಯಾಂಗಲ್ ಫಸ್ಟ್ ಕನ್ಸಿಡರ್ ಮಾಡಬೇಕು ಅಂತ ಬರ್ಕೊಳ್ಳೋಣ. ಅಥವಾ ಫಿಗರ್ ಅಕಾರ್ಡಿಂಗ್ ಟು ಫಿಗರ್ ಏನಿದೆ, ಅಕಾರ್ಡಿಂಗ್ ಟು ಫಿಗರ್ ನಾನು ನೋಡೋದಾದ್ರೆ, ಸೊ ಬಿ ಡಿ ಈಕ್ವಲ್ಸ್ ಎಕ್ಸ್ ಇದೆ, ಎಕ್ಸ್ ಕಿಲೋಮೀಟರ್ ಇದೆ. ಅದೇ ಡಿ ಸಿ ನೋಡಿ 1 - x ಇದೆ. ಇದನ್ನೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಈಗ ನಾನು ಫಸ್ಟ್ ಐ ಆಮ್ ಗೋಯಿಂಗ್ ಫಾರ್ ದಿಸ್ ಟ್ರಯಾಂಗಲ್. ಯಾವುದು ಟ್ರಯಾಂಗಲ್? ಎ ಡಿ ಸಿ ಹೋದೆ. ಹಿಯರ್ ಆಂಗಲ್ ಡಿ ಇಸ್ 90 degree. ಓಕೆ, ಸೊ ಆಸ್ ಐ ಟೋಲ್ಡ್ ಯು ವಿ ಹ್ಯಾವ್ ಟು ರಿಕ್ವೈರ್ಡ್ ಇಸ್ ಎ ಡಿ, known is DC. okay, so ಹಾಗಾದ್ರೆ ಏನ್ ಬರಿಬಹುದು? tan 45 degree is equal to opposite ಅಂತಂದ್ರೆ ಏನಾಯ್ತು? AD ಆಯ್ತು. adjacent ಅಂದ್ರೆ ಏನಾಯ್ತು? DC. what is the value of tan 45? 1. okay, which is equal to AD ಹಾಗೆ ಬರ್ಕೋತೀನಿ. what is DC? 1 - x ಆಯ್ತು. 1 - x. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? AD equals 1 - x ಆಯ್ತಾ? ನೋಡಿ AD equals 1 - x. now going for next one. ಈ ಟ್ರಯಾಂಗಲ್ ಹೋಗೋಣ. ಇನ್ ಟ್ರಯಾಂಗಲ್ ಎ ಡಿ ಬಿ ನೋಡಿ, ಇನ್ ಟ್ರಯಾಂಗಲ್ ಎ ಡಿ ಬಿ ಅಗೇನ್ ಹಿಯರ್ ಡಿ ಈಕ್ವಲ್ಸ್ 90 degree. ಬಿಕಾಸ್ ಯಾಕೆ 90 ಅಂತ ಬರಿತೀವಿ ಅಂತಂದ್ರೆ ಓನ್ಲಿ ಯು ಕ್ಯಾನ್ ಅಪ್ಲೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಓನ್ಲಿ ಇಟ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಹಾಗಾಗಿ ಇವಾಗ ಈ ಟ್ರಯಾಂಗಲ್ ತಗೊಂಡ್ರೆ ಅಗೇನ್ tan 60 degree. tan 60 degree is equal to again opposite it is AD divided by BD. what is the value of tan 60 degree? it is √3. √3 equals AD ಹಾಗೆ ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು BD ಅಂದ್ರೆ ಎಷ್ಟು? ಎಕ್ಸ್. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಇದು ಈ ಕಡೆಗೆ ತಗೊಂಡ್ ಬಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AD ಈಕ್ವಲ್ಸ್ ನೋಡಿ, AD ಈಕ್ವಲ್ಸ್ √3x ಆಯ್ತು. √3x. ಈಗ ಈ ಈಕ್ವೇಶನ್ ತಗೊಳ್ಳೋಣ. ಇದನ್ನ 1 ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಬಂದಿರೋದು AD ಈಕ್ವಲ್ಸ್ √3. ಫಸ್ಟ್ ಎಕ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮಗೆ ವಿ ವಿಲ್ ಗೆಟ್ ದಿ ಹೈಟ್ ಆಫ್ AD. ಬಿಕಾಸ್ ಇಲ್ಲಿ AD ಅನ್ನೋದಕ್ಕೆ ಎರಡು AD ಅಲ್ಲೇ ಇದೆ ನಮಗೆ. ಸೊ ದಿಸ್ ಇಸ್ ಆಲ್ಸೋ AD, ದಿಸ್ ಇಸ್ ಆಲ್ಸೋ AD. ಸೊ ಹಾಗಾದ್ರೆ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇನ್ ಪ್ಲೇಸ್ ಆಫ್ AD if I consider it as 1 - x is equal to √3x ಆದ್ರೆ ನೋಡಿ -√x ಈ ಕಡೆ ತಗೊಂಡ್ ಬರೋಣ. 1 ಈ ಕಡೆ ಆದ್ರೆ ಏನಾಯ್ತು? √3x
minus x becomes plus x. Correct? 1 what is a common in this? X is common. Finally, it is root 3 plus 1. Clear ಆಯ್ತಾ? ಈಗ ನನಗೆ x ಬೇಕು. x is equal to ನೋಡಿ ಇದು ಏನಾಗುತ್ತೆ ಡಿವಿಷನ್ ಆದರೆ 1 by root 3 plus 1 ಬಂದಿದೆ. 1 by root 3 plus 1. ಬಟ್ ನಮಗೆ ಬೇಕಾಗಿರೋದು x ಅಲ್ಲ AD. ಸೊ ಹಾಗಾಗಿ we can go for this one. AD ಅಂತಂದ್ರೆ therefore AD equals root 3x ಅಂತಿದೆ. root 3 into 1 by root 3 plus 1. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? root 3 by root 3 plus 1 meter ಆಯ್ತು ನೋಡಿ. What is an AD? AD is a height. And how high is the balloon have from above the ground ಅಂತಂದ್ರೆ balloon is root 3 by root 3 plus 1 above the ground. ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಬಟ್ ಅಕಸ್ಮಾತ್ ಏನಾದರೂ ಬ್ರಾಕೆಟ್ ಅಲ್ಲಿ ರೂಟ್ 3 ವ್ಯಾಲ್ಯೂ ಕೊಟ್ಟಾಗ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡಿ ಕ್ವೆಶನ್ ಅಲ್ಲೇ ಅವರು ದಿಸ್ ಇಸ್ 1 ಕಿಲೋಮೀಟರ್ ಅಪಾರ್ಟ್, 1 ವಿಲ್ ಬಿ ಎಕ್ಸ್, ಅನದರ್ ವಿಲ್ ಬಿ 1 minus x. ಅವರೇ ಫಿಗರ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಈ ಹೆಚ್ ಮಾತ್ರ ಬೇಕಿತ್ತು. ಯಾವುದು? AD ಹೆಚ್. ಓಕೆ, ಸೊ ಇಲ್ಲಿ ಏನಾಯ್ತು ನೋಡಿ, ಫಸ್ಟ್ ಕೇಸಲ್ಲಿ 45 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ AD ವಿಲ್ ಬಿ 1 minus x. ನೆಕ್ಸ್ಟ್ ಕೇಸ್ if I take 60 degree, you got AD root 3x. ಸೊ ಇಲ್ಲಿ AD ಸೇಮ್ ಇದೆ. ಸೊ ಇಫ್ ವಿ ಈಕ್ವೇಟ್ RHS, we got x is equal to 1 by root 3. ಕ್ಲಿಯರ್ ಆಯ್ತಾ? ಸೊ ಹಾಗಾದ್ರೆ AD ಏನಾಗುತ್ತೆ? ರೂಟ್ 3 ಇಂಟು ಎಕ್ಸ್ ಅಂದ್ರೆ ರೂಟ್ 3 ಇಂಟು 1 by root 3 plus 1. ಸೊ ಫೈನಲಿ ಇಫ್ ಯು ಮಲ್ಟಿಪ್ಲೈ ಇಟ್ ಬಿಕಮ್ಸ್ ರೂಟ್ 3 by root 3 plus 1. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಕ್ವೆಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತ ಈಸಿ. 2 ಟ್ರಯಾಂಗಲ್ ಅಂತೂ ನೀವು ಕನ್ಸಿಡರ್ ಮಾಡಲೇಬೇಕು. ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು, ಟ್ರಿಗ್ನೋಮೆಟ್ರಿ ರೇಷಿಯೋ ಅಪ್ಲೈ ಮಾಡಬೇಕು, ಸೈಡ್ಸ್ನ ಫೈಂಡ್ ಔಟ್ ಮಾಡಿ. ಸೈಡ್ಸು ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಒಂದೊಂದು ಸ್ಟೆಪ್ಪು ಮಾಡ್ತಾ ನಿಮಗೆ ನಾನು ನೆಕ್ಸ್ಟ್ ಸ್ಟೆಪ್ ಯಾವ ಸೈಡ್ ಫೈಂಡ್ ಔಟ್ ಮಾಡಬೇಕು ಅಂತ ಇದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದೇರ್ ಫೋರ್ ಹಾಗಾದ್ರೆ ಏನಂತ ಬರಿಬೋದು? ಹೈಟ್ ಆಫ್ ಬಲೂನ್ ಫ್ರಮ್ ಗ್ರೌಂಡ್ ಈಸ್ ಅಂತ ಹೇಳಿ ವಾಟ್ ಇಸ್ ದ ಆನ್ಸರ್? ರೂಟ್ 3 by root 3 plus 1. So you can write it as kilometer. ಅರ್ಥ ಆಯ್ತು ಅನ್ಕೋತೀನಿ. Here also it is kilometer. So going for next question. The angle of elevation of top of the flag post from the point on horizontal ground is found to be 30 degree. On walking 6 meter towards the post, the elevation increased by 15 degree. Find the height of post ಅಂತ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಹೇಗಪ್ಪ ಅಂತಂದ್ರೆ ನೋಡಿ, ದಿಸ್ ಇಸ್ ಅ ಫ್ಲಾಗ್. ಇದು ಫ್ಲಾಗ್ ಪೋಸ್ಟ್ ಅಂತ ಕರಿತೀವಿ. ಸೊ ಒಂದು ಪಾಯಿಂಟ್ ಇಂದ ಎಷ್ಟಿದೆ? 30 ಡಿಗ್ರಿ ಇದೆ ಅಂತ ಹೇಳ್ತಿದ್ದಾರೆ. 30 ಡಿಗ್ರಿ ಯಾವಾಗಲೂ ತಿಳ್ಕೊಳ್ಳಿ. ಒಂದು ಪಾಯಿಂಟ್ ಇಂದ ನೀವು ಯಾವುದೋ ಒಂದು ಕಡೆಗೆ ಹೋಗ್ತಿದ್ದೀರಾ, ಇಫ್ ಯು ಆರ್ ಕಮಿಂಗ್ ಫ್ರಂಟ್ ಅಂತಂದ್ರೆ ಆಂಗಲ್ ಆಫ್ ಎಲಿವೇಶನ್ ಇನ್ಕ್ರೀಸಸ್, ಆರ್ ಇಫ್ ಯು ಆರ್ ಗೋಯಿಂಗ್ ಬ್ಯಾಕ್ ಅಂತಂದ್ರೆ ಆಂಗಲ್ ಆಫ್ ಎಲಿವೇಶನ್ ಡಿಕ್ರೀಸಸ್. ಇಲ್ಲಿ ಏನಂತ ಹೇಳ್ತಾರೆ? ಆನ್ ವಾಕಿಂಗ್ 6 ಮೀಟರ್ ಟುವರ್ಡ್ಸ್ ದಿ ಪೋಸ್ಟ್. ನೋಡಿ, ಇಲ್ಲಿ ಪಾಯಿಂಟ್ ಇಂದ 6 ಮೀಟರ್ ಬಂದಿದ್ದಾರೆ ಟುವರ್ಡ್ಸ್ ಪೋಸ್ಟ್. ಅಲ್ಲಿ ಏನಾಗ್ತಿದೆ? ಆಂಗಲ್ ಆಫ್ ಎಲಿವೇಶನ್ ಇನ್ಕ್ರೀಸ್ಡ್ ಬೈ 15 ಡಿಗ್ರಿ. ಆಂಗಲ್ ಆಫ್ ಎಲಿವೇಶನ್ 15 ಇಲ್ಲ, ಬಿಕಾಸ್ ನಮ್ಗೆ 15 ಡಿಗ್ರಿ ಅಂತ ನಿಮ್ಮ ಆಂಗಲ್ ಅಲ್ಲಿ ಇಲ್ಲ. ಇನ್ಕ್ರೀಸ್ಡ್ ಬೈ 15 ಅಂದ್ರೆ 30 ಪ್ಲಸ್ 15 ಎಷ್ಟು? 45 ಡಿಗ್ರಿ. ಫೈಂಡ್ ದಿ ಹೈಟ್ ಆಫ್ ಫ್ಲಾಗ್ ಪೋಸ್ಟ್ ಅಂತ ಕೇಳ್ತಾರೆ. ಈಗ ಲೆಟ್ ನೋಡಿ, ಅವರೇ ಹೆಚ್ಚು ಕೊಟ್ಟಿದಾರಲ್ವಾ. ಲೆಟ್ ಹೈಟ್ ಆಫ್ ಫ್ಲಾಗ್ ಪೋಸ್ಟ್ ನೋಡಿ, ಫ್ಲಾಗ್ ಪೋಸ್ಟ್ ಬಿ ಹೆಚ್ ಮೀಟರ್. ಓಕೆ, ಮೀಟರ್ ಅಲ್ಲಿದೆ. ಈಗ ಫಸ್ಟ್ ಲೆಟ್ ಅಸ್ ಗೋ 1 by 1. ಇಲ್ಲಿಂದ ಹೋಗೋಣ. ಟ್ರಯಾಂಗಲ್ ABD ಹೋಗೋಣ. ಓಕೆ, ಇನ್ ಟ್ರಯಾಂಗಲ್ ABD, again here angle B is equal to 90 degree. So directly we are going for tan 45 degree. Opposite it is AB divided by BD. What is the value of tan 45? Tan 45 is 1, which is equal to AB ಅಂತಂದ್ರೆ ಏನು ಕೊಡಿದ್ದಾರೆ? H. So we don't know BD. Cross multiply ಮಾಡಿದ್ರೆ BD equals H ಅಂತ ಇದೆ. This BD ಇದೇನಾಯ್ತು? ಇದು H ಆದ್ರೆ ಇದು H ಆಯ್ತು. ಗೋಯಿಂಗ್ ಫಾರ್ ನೆಕ್ಸ್ಟ್ ಬಿಗರ್ ಟ್ರಯಾಂಗಲ್ ಹೋಗೋಣ. ಬಿಗರ್ ಟ್ರಯಾಂಗಲ್ ಯಾವುದು? ಇನ್ ಟ್ರಯಾಂಗಲ್ ABC. ಹಿಯರ್ ಆಲ್ಸೋ ಆಂಗಲ್ B equals 90 degree. Clear? So here also we can go for tan 30 degree is equal to opposite it is AB, adjacent it is BC. What is the value of tan 30? 1 by root 3 ಆಯ್ತು. ಸೊ AB ಅಂತಂದ್ರೆ ಎಷ್ಟಿದೆ? H ಅಂತಿದೆ. ಓಕೆ, H ಅಂತಿದೆ. ಈಗ ಅಬ್ಸರ್ವ್ ಮಾಡಿ, ಈ ಬಿ ಸಿನ ನಾನೇನಂತ ಬರಿಬೋದು? BD ಪ್ಲಸ್ DC ಅಂತ ಬರಿಬೋದಾ ನೋಡಿ. ಬಿಕಾಸ್ ನಮ್ಗೆ ಈ ಕಂಪ್ಲೀಟ್ ವ್ಯಾಲ್ಯೂ ಗೊತ್ತಿಲ್ಲ, ಅರ್ಧ ಗೊತ್ತು. ಈ BD ಆ್ಯಂಡ್ DC ಈಗ ಏನಾಯ್ತು? 1 by root 3 ಹಾಗೆ ಇದೆ, ಈ H by ಹಾಗೆ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ BD ಅಂತಂದ್ರೆ ಏನು? ಅಗೇನ್ ಇಟ್ ಇಸ್ ಅನ್ H. ಈಗ ತಾನೇ ಬಂದಿದೆ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. BD ಪ್ಲಸ್ DC ಅಂದ್ರೆ ಎಷ್ಟು ಬಂತು? 6. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? H plus 6 is equal to H root 3 ಬಂತು. ಕ್ಲಿಯರ್ ಆಯ್ತಾ?
ಈಗ ಏನ್ ಮಾಡಬೇಕು, ಟೇಕ್ ಹೆಚ್ ದಿಸ್ ಸೈಡ್, 6 ಇಸ್ ಈಕ್ವಲ್ ಟು ಹೆಚ್ ರೂಟ್ 3 ಮೈನಸ್ ಹೆಚ್ ಆಯ್ತು. 6 ಹಾಗೆ ಇದೆ, ಇವೆರಡರಲ್ಲಿ ನಾನು ಏನು ಕಾಮನ್ ತೆಗಿಬಹುದು, ಹೆಚ್ ಕಾಮನ್ ತಗೊಂಡ್ರೆ ಏನಾಯ್ತು, ರೂಟ್ 3 ಮೈನಸ್ 1 ಈ ಕಡೆಗೆ ತಗೊಂಡ್ ಬಂದ್ರೆ ಸೊ ಹೆಚ್ ಇಸ್ ಈಕ್ವಲ್ ಟು 6 ಬೈ ರೂಟ್ 3 ಮೈನಸ್ 1 ಮೀಟರ್ ಆಯ್ತು. ವಾಟ್ ಇಸ್ ದ ಹೈಟ್, ಹೆಚ್ ಅಂತಂದ್ರೆ ಏನು, ಹೈಟ್ ಆಫ್ ಫ್ಲಾಗ್ ಪೋಸ್ಟ್. ಸೊ ಎಷ್ಟು ಬಂತು, ಹೆಚ್ ಇಸ್ ಈಕ್ವಲ್ ಟು 6 ಬೈ ರೂಟ್ 3 ಮೈನಸ್ 1 ಇಸ್ ದ ಆನ್ಸರ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಫಾರ್ ಈಚ್ ಅಂಡ್ ಎವ್ರಿ ಕ್ವೆಶನ್ ಯು ಹ್ಯಾವ್ ಟು ಕನ್ಸಿಡರ್ ಟೂ ಟ್ರಯಾಂಗಲ್ಸ್ ಅಂತೂ ಕನ್ಸಿಡರ್ ಮಾಡ್ತೀರಾ, ಅದು ತಲೆಯಲ್ಲಿರ್ಬೇಕು. ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಸ್ಮಾಲರ್ ಟ್ರಯಾಂಗಲ್ ತಗೊಂಡ್ವಿ, ನಮ್ಗೆ ಇಲ್ಲಿ ಎ ಬಿ ಈಕ್ವಲ್ಸ್ ಬಿ ಡಿ ಅಂತ ಎರಡು ಸೇಮ್ ಬಂತು ನಮ್ಗೀಗ. ಹಾಗಾದ್ರೆ ಇದು ಹೆಚ್ ಮೀಟರ್ ಆದ್ರೆ ಇದು ಹೆಚ್ಚು. ಈಗ ನೆಕ್ಸ್ಟ್ ಟ್ರಯಾಂಗಲ್ ಅಲ್ಲಿ ವಿ ಗಾಟ್ ಕಂಪ್ಲೀಟ್ ಬಿ ಸಿ ನ ಸ್ಪ್ಲಿಟ್ ಮಾಡ್ಕೊಂಡೆ, ಬಿ ಇಂದ ಡಿಗೆ, ಡಿ ಇಂದ ಸಿಗೆ, ಯಾಕಂದ್ರೆ 6 ಅನ್ನೋದು ಕೊಟ್ಟಿದಾರಲ್ಲ ಹಾಗಾಗಿ. ಕ್ಲಿಯರ್ ಆಯ್ತಾ. ಸೊ ಈಗ ಇದನ್ನ ಸಾಲ್ವ್ ಮಾಡ್ತಾ ಬಂದ್ರೆ ಹೆಚ್ ಇಸ್ ಈಕ್ವಲ್ ಟು ಏನ್ ಬಂತು, 6 ರೂಟ್ 3 ಮೈನಸ್ 1 ಮೀಟರ್ ಆಯ್ತು. ಅರ್ಥ ಆಯ್ತಾ. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೂ ಸಾಕಷ್ಟು ಕ್ವೆಶನ್ಸ್ ಇದೆ, ರೆಫರ್ ಮಾಡಿ. ಅದರಲ್ಲಿ ಇನ್ನೇನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ದಿ ಬೇಸ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಅನ್ಫಿನಿಶ್ಡ್ ಟವರ್ at the point distance 80 meter from its base is 30 degree. How much higher must the tower be raised so that its angle of elevation of same point will be 60 degree ಅಂತ ಕೇಳ್ತಾರೆ. ಅಂದ್ರೆ ನೋಡಿ, ಯಾವುದೋ ಒಂದು ಪಾಯಿಂಟ್ ಇಂದ ಒಂದು ಟವರ್ಗೆ, ದಿಸ್ ಇಸ್ ಟವರ್ ಆಕ್ಚುಲಿ, ಅಂಡ್ ದೇ ಆರ್ ಸೆಡ್ ದಟ್ ಇಟ್ ಇಸ್ ಅನ್ಫಿನಿಶ್ಡ್ ಅಂದ್ರೆ ಇನ್ನು ಅದನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಬಹುದು ಅಂತ ಅರ್ಥ. ಸೊ ಅಲ್ಲಿ ಫಸ್ಟ್ ಪಾಯಿಂಟ್ಗೆ ಎಷ್ಟು ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಏನಂತ ಹೇಳ್ತಾರೆ, ಅದೇ ಟವರು ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಆಗಬೇಕು ಅಂದ್ರೆ ಇದು ಎಷ್ಟು ರೈಸ್ ಮಾಡಬೇಕು ಅಂದ್ರೆ ಈ ಹೈಟ್ ಕೇಳ್ತಾ ಇದಾರೆ ಅಷ್ಟೇ, ಈ ಸಿ ಬಿ ಅನ್ನೋ ಹೈಟ್ ಅನ್ನ ಕೇಳ್ತಾ ಇದಾರೆ. ಸೊ ಹಾಗಾದ್ರೆ ಇಲ್ಲಿ ನಾವೇನಂತ ಬರ್ಕೋಬಹುದು, ಲೆಟ್ ಹೈಟ್ ರೈಸ್ಡ್ ಬಿ ಹೆಚ್ ಅಂತ ತಗೊಳ್ಳೋಣ, ಹೆಚ್ ಮೀಟರ್ ಅಂತ ಹೇಳಿ. ಕ್ಲಿಯರ್ ಆಯ್ತಾ. ಈಗ ಲೆಟ್ ಅಸ್ ಗೋ ವಿತ್ ದಿಸ್ ಟ್ರಯಾಂಗಲ್, ಯಾವುದು, ಈ ಸ್ಮಾಲರ್ ಟ್ರಯಾಂಗಲ್ ಹೋಗೋಣ. ಸ್ಮಾಲರ್ ಟ್ರಯಾಂಗಲ್ ಅಂದ್ರೆ ಏನಾಗುತ್ತೆ, ಯು ನೋ ದಟ್ ಇನ್ ಟ್ರಯಾಂಗಲ್ ಯಾವ್ದದು, ಬಿ ಎ ಪಿ. ನೋಡಿ, ಬಿ ಎ ಪಿ, in this a is 90 degree, correct, a is 90 degree. So directly we can apply tan 30 degree which is equal to what is an opposite, ba. What is an adjacent, ap ಅಂತಂದ್ರೆ you will get it as ap. I substitute ಮಾಡಿದ್ರೆ ಏನೇ, tan 30 is 1 by root 3. So what is ba ಗೊತ್ತಿಲ್ಲ, so divided by 80 ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನೋಡಿ, ba ಈಕ್ವಲ್ಸ್ ಎಷ್ಟಾಗುತ್ತೆ, 80 by root 3 ಆಯ್ತು. ನೋಡಿ, ಬಿ ಎ ಈಕ್ವಲ್ಸ್ 80 by root 3. ಅರ್ಥ ಆಯ್ತಾ ಈ ಕ್ವೆಶನ್. ಸೊ ಲೆಟ್ ಹೈಟ್ ಆಫ್ ಬಿ ಹೆಚ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ, ಸೊ ಯಾವುದು, ಇನ್ ಟ್ರಯಾಂಗಲ್ ಸಿ ಎ ಪಿ. ನೋಡಿ, ಇನ್ ಟ್ರಯಾಂಗಲ್ ಸಿ ಎ ಪಿ ಅಗೇನ್ ಎ ಈಕ್ವಲ್ಸ್ 90 ಡಿಗ್ರಿ ಅಗೇನ್. ಸೊ ಟ್ಯಾನ್ ಇಲ್ಲಿ ಬರುವಂಥದ್ದು ಟ್ಯಾನ್ 60 ಡಿಗ್ರಿ ಅಂತಂದ್ರೆ ವಾಟ್ ಇಸ್ ದ ಹೈಟ್ ಇಲ್ಲಿ, ಸಿ ಎ. ನೋಡಿ, ಆಪೋಸಿಟ್ ಅಂದ್ರೆ ಸಿ ಎ ಬೈ ಎ ಪಿ ಆಯ್ತು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 60 ರೂಟ್ 3. ಬಟ್ ಸಿ ಅನ್ನೋದು ನೋಡಿ, ಸಿ ಎನ ನಾವೇನಂತ ಬರ್ಕೋಬಹುದು, ಸಿ ಬಿ ಪ್ಲಸ್ ಬಿ ಅಂತ ಬರಿಬೋದ. ನೋಡಿ, ಸಿ ಬಿ ಪ್ಲಸ್ ಬಿ ಎ. ಹಾಗಾದ್ರೆ ನಾನು ಇದನ್ನು ನೋಡಿ, ಸಿ ಬಿ ಪ್ಲಸ್ ಬಿ ಎ ಡಿವೈಡೆಡ್ ಬೈ 80 ಆಯ್ತು. ಕ್ಲಿಯರ್ ಆಯ್ತಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, 80 ರೂಟ್ 3. ಸಿ ಬಿ ಅಂತಂದ್ರೆ ಹೆಚ್ ಪ್ಲಸ್ ಬಿ ಅಂತಂದ್ರೆ ಏನಾಯ್ತು, 80 ಬೈ ರೂಟ್ 3 ಆಯ್ತು. ಸಿಂಪ್ಲಿಫೈ ಮಾಡೋಣ. ಸೊ ನಿಮಗೆ ಈ 80 by root 3 ಇಲ್ಲಿಗೆ ಬಂದ್ರೆ ಏನಾಯ್ತು ನೋಡಿ, ಲೆಟ್ ಅಸ್ ಟೇಕ್ ದಿಸ್ ಸೈಡ್, 80 ರೂಟ್ 3 ಮೈನಸ್ 80 by root 3 ಆಯ್ತು. ಕ್ಲಿಯರಾ. ಸೊ ನಾವು ಹೆಚ್ ಇಸ್ ಈಕ್ವಲ್ ಟು ರೂಟ್ 3 ಇಂಟು ರೂಟ್ 3, ಇಲ್ಲಿ ಮಲ್ಟಿಪ್ಲೈ ಎಲ್ ಸಿ ಎಂ ತಗೊಳ್ತೀನಿ. ಇಲ್ಲಿ ರೂಟ್ 3 ವಿಲ್ ಬಿ ದ ಎಲ್ ಸಿ ಎಂ, ರೂಟ್ 3 ಇಂಟು ರೂಟ್ 3 3, 83 240 ಮೈನಸ್ 80 ಎಷ್ಟಾಗುತ್ತೆ, ಹೆಚ್ ಇಸ್ ಈಕ್ವಲ್ ಟು 240 ಮೈನಸ್ 80, 240 ಮೈನಸ್ 80 ವಿಲ್ ಗೆಟ್ ಇಟ್ ಆಸ್ 160. So 160 divided by 3. You can write in sentence, tower has to be raised to 160 by root 3 meter to get so that ಅಥವಾ to get angle of elevation 60 degree, or to form angle of elevation 60 ಡಿಗ್ರಿ ಅಂತ ಬರೆದ್ರೆ ಆಯ್ತು ಸೆಂಟೆನ್ಸ್ ಅಲ್ಲಿ. ಓಕೆ, ಇಲ್ಲಿ ಕೂಡ ಅಷ್ಟೇನೆ, ಡೋಂಟ್ ಸ್ಟಾಪ್ ಫಾರ್ ದಿ ವ್ಯಾಲ್ಯೂ, ಇಷ್ಟಕ್ಕೆ ಬರೆದ್ಬಿಟ್ಟು ನಿಲ್ಲಿಸಬೇಡಿ, ಅಲ್ಲೊಂದು ಸೆಂಟೆನ್ಸ್ ಫಾರ್ಮ್ ಮಾಡಿ ಅಷ್ಟೇನೆ ಆಯ್ತಾ. ಇಲ್ಲೇ ಕ್ವೆಶನ್ ಅಲ್ಲೇ ಇರುತ್ತೆ, ಹೌ ಮಚ್ ಹೈಯರ್ ಮಸ್ಟ್ ಬಿ ದ ಟವರ್ ಅಂತಿದ್ರೆ ಇಟ್ ಮಸ್ಟ್ ಬಿ
160 by root 3 meter to be raised so that the angle of elevation at the same point will be 60 degree. ಅದನ್ನೇ ಕಾಪಿ ಮಾಡಿ ಅಷ್ಟೇ. ಓಕೆ, ಸೊ ಐ ಆಮ್ ಗೋಯಿಂಗ್ ಫಾರ್ ಲಾಸ್ಟ್ ಕ್ವೆಶನ್. ನೋಡಿ, ಆದಷ್ಟು ಈ ಕ್ವೆಶನ್ಸ್ ಎಲ್ಲ ಸ್ವಲ್ಪ ಫೋಕಸ್ ಮಾಡಿ ಜಸ್ಟ್ ಫಿಗರ್ ನೋಡ್ಕೊಳ್ಳಿ. ಫಿಗರ್ ನೋಡಿ 2 ಟ್ರಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲಿ, ಆಯ್ತಾ? ಸೊ ಈಗ ಆಲ್ರೆಡಿ ನಾನು ಎಕ್ಸಸೈಸ್ ಎಕ್ಸಾಂಪಲ್ ಕ್ವೆಶನ್ ಆಗಿ ಸಾಕಷ್ಟು ಕ್ವೆಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ 25 days ಕ್ರ್ಯಾಶ್ ಕೋರ್ಸ್ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋಸ್ನ ರೆಫರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ, ಈ ತರ ಕ್ವೆಶನ್ಸ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸ್ಪೀಡು ಡಿಸ್ಟೆನ್ಸ್ ಅನ್ನೋದು ಬರುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿ. An aeroplane flying horizontally 1 kilometer above the ground, going away from the observer, is observed at an angle of 60 degree. ನೋಡಿ, ಫಸ್ಟ್ ಏನಾಗ್ತಿದೆ, ಅಬ್ಸರ್ವರ್ ಇಲ್ಲಿದೆ ಬಿ, ಇಲ್ಲಿಂದ ದಿಸ್ ಇಸ್ ಅನ್ ಏರೋಪ್ಲೇನ್. ಓಕೆ, ದಿಸ್ ಇಸ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅನ್ ಏರೋಪ್ಲೇನ್. ಸೊ ಏರೋಪ್ಲೇನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಎಷ್ಟು ಅಂತ ಹೇಳ್ತಾರೆ, 60 ಡಿಗ್ರಿ. ಆಫ್ಟರ್ 10 seconds, ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ, 10 seconds, ಇಟ್ಸ್ ಆಂಗಲ್ ಆಫ್ ಎಲಿವೇಶನ್ ಈಸ್ ಟು ಬಿ 30 degree. ಎಸ್, ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆಂಗಲ್ ಆಫ್ ಎಲಿವೇಶನ್ ಕಮ್ಮಿ ಆಗುತ್ತೆ. ಓಕೆ, ಸೊ ಮ್ಯಾಮ್ ಇಲ್ಲಿ ಆಗ್ಲೇ ಜಾಸ್ತಿ, ನೋಡಿ ಕನ್ಫ್ಯೂಸ್ ಆಗಬೇಡಿ. ಟುವರ್ಡ್ಸ್ ಅಬ್ಸರ್ವರ್ ಬಂದ್ರೆ ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ, ಅವೇ ಫ್ರಮ್ ಅಬ್ಸರ್ವರ್ ಹೋದ್ರೆ ಆಂಗಲ್ ಆಫ್ ಎಲಿವೇಶನ್ ಕಮ್ಮಿ, ಅದು ನೆನ್ಪಿಟ್ಕೊಳ್ಳಿ. ಫೈಂಡ್ ದಿ ಯೂನಿಫಾರ್ಮ್ ಸ್ಪೀಡ್ ಆಫ್ ಏರೋಪ್ಲೇನ್. ನೋಡಿ, ಸ್ಪೀಡ್ ಅಂತ ಬರೋದಾದ್ರೆ ಅರ್ಥ ಮಾಡ್ಕೊಳ್ಳಿ. ಸ್ಪೀಡ್ ಅಂತ ನೀವು ಫೈಂಡ್ ಔಟ್ ಮಾಡೋದಾದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇನ್ ಟರ್ಮ್ಸ್ ಆಫ್ ಏನಂತ ಫೈಂಡ್ ಔಟ್ ಮಾಡಬೇಕು, ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ ಏನೋ ಕೊಟ್ಟಿದ್ದಾರೆ 10 seconds, ಆದ್ರೆ ಬಟ್ ನೀವು ಇಲ್ಲಿಂದ ಇಲ್ಲಿಗೆ ಹೋಗಿರೋದಕ್ಕೆ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್. ನೋಡಿ, ಇಲ್ಲಿ ಎಕ್ಸ್ ವೈ ಅಂತೆಲ್ಲ ಇದೆ ಫಿಗರ್, ಡೋಂಟ್ ವರಿ ಅಬೌಟ್ ದಟ್. ಫಸ್ಟ್ ಯು ಟೇಕ್ ಸ್ಮಾಲರ್ ಟ್ರಯಾಂಗಲ್. ಯಾವುದು? ಟ್ರಯಾಂಗಲ್ ಎ ವಿ ಸಿ. ನೋಡಿ, ಇನ್ ಟ್ರಯಾಂಗಲ್, ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಅದರಲ್ಲಿ ಯಾವುದು ಸಿ ಇಸ್ 90 degree. ಸಿ ಇಸ್ ಈಕ್ವಲ್ ಟು 90 degree. ಸೊ ಹಿಯರ್ ಏನ್ ಮಾಡ್ತೀರಾ, ಟ್ಯಾನ್ 60 degree ಇದೆ ಫಸ್ಟ್. ಟ್ಯಾನ್ 60 degree ಇಸ್ ಈಕ್ವಲ್ ಟು ವಿಚ್ ಇಸ್ ಅನ್ ಆಪೋಸಿಟ್. ಆಪೋಸಿಟ್ ಇಟ್ ಇಸ್ ಎ ಸಿ, ಅಡ್ಜಸೆಂಟ್ ಇಟ್ ಇಸ್ ಬಿ ಸಿ. ಕ್ಲಿಯರಾ? ಸೊ ಈಗ ಇಲ್ಲೇನಾಯ್ತು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 60? √3 ಆಯ್ತು. ಬಟ್ ಎ ಸಿ ನೋಡಿ, ಎ ಸಿ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್, ಎ ಸಿ ಏನಂತ ಬರ್ಕೊಳ್ಬಹುದು ನೋಡಿ, ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ 1000 ಅಥವಾ 1 kilometer ಅಂತನಾದ್ರೂ ತಗೊಳ್ಬಹುದು, ಅಥವಾ 1000 meter ಅಂತ ಕನ್ಸಿಡರ್ ಮಾಡ್ಬೋದಾ? ಇಟ್ಸ್ ಯೋರ್ ಚಾಯ್ಸ್. 1 ಅಂತನಾದ್ರೂ ಬರ್ಕೊಳ್ಳಿ, ಇಲ್ಲ 1000 ಅಂತನಾದ್ರೂ ಬರ್ಕೊಳ್ಳಿ. ಸೊ ಹಾಗಾದ್ರೆ ನಾನಿಲ್ಲಿ 1000 ಅಬ್ಸರ್ವ್ ಮಾಡಿ, 1000 ಡಿವೈಡೆಡ್ ಬೈ ಬಿ ಸಿ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬಿ ಸಿ √3 ಇಸ್ ಈಕ್ವಲ್ ಟು 1000. ಸೊ ಬರೀ ನನಗೆ ಬಿ ಸಿ ಬೇಕು ಅಂತಂದ್ರೆ ಏನಾಯ್ತು, 1000 ಡಿವೈಡೆಡ್ ಬೈ √3. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಂತು. ಈಗ ವಿಲ್ ಟೇಕ್ ದ ಕಂಪ್ಲೀಟ್ ಟ್ರಯಾಂಗಲ್. ಅವಾಗ ಇಲ್ಲಿ ನೋಡಿ ಈ ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ಈ ಡಿಸ್ಟೆನ್ಸ್ ಅಲ್ಲಿ ಇಫ್ ಐ ಸಬ್ಟ್ರಾಕ್ಟ್ ಬಿ ಸಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಸಿ ಬಿ, ವಿಚ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಡಿ, ವಿಚ್ ಇಸ್ ಈಕ್ವಲ್ ಟು ಎ ಇ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇನ್ ಟ್ರಯಾಂಗಲ್ ಬಿ ಡಿ ಇ. ನೋಡಿ, ಬಿ ಡಿ ಇ ಗೋದೆ. ಅಗೈನ್ ಹಿಯರ್ ವಿಚ್ ಇಸ್ ಅನ್ ಆಂಗಲ್, ಡಿ ಇಸ್ 90 degree. ಸೊ ಅಗೈನ್ ಟ್ಯಾನ್ 30 degree. ಐ ಆಮ್ ಗೋಯಿಂಗ್ ಫಾರ್ ಟ್ಯಾನ್ 30 degree, ವಿಚ್ ಈಸ್ ಈಕ್ವಲ್ ಟು, which is an opposite here, ED divided by ಏನಾಗುತ್ತೆ, which is equal to BD ಆಯ್ತು. tan 30 value is 1 by √3. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ED is nothing but, ನೋಡಿ this ED is nothing but this AB. So both are same. So we can consider it as 1000 divided by ಏನಾಯ್ತು, BD ನ ಕ್ಯಾನ್ ವಿ ಸ್ಪ್ಲಿಟ್ ಇಟ್ ಆಸ್ BC plus CD ಅಂತ ತಗೊಳ್ಬೋದಾ? ಕ್ಯಾನ್ ವಿ ಸ್ಪ್ಲಿಟ್ ಇಟ್ ಆಸ್ BC plus CD? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, BC plus CD which is equal to 1000 √3 ಆಯ್ತು. 1000 √3. ಈಗ ಬಿ ಸಿ ವ್ಯಾಲ್ಯೂ ಬಂದಿದೆ, ಎಷ್ಟು ಬಂದಿದೆ, 1000 ಡಿವೈಡೆಡ್ ಬೈ √3 ಪ್ಲಸ್ ಸಿ ಡಿ ಈಕ್ವಲ್ಸ್ 1000 √3 ಬಂದಿದೆ. ಸೊ ನನಗೆ ಸಿ ಡಿ ಮಾತ್ರ ಬೇಕು, ಇಷ್ಟು ಮಾತ್ರ. ದಿಸ್ ಇಸ್ ನೋಡಿ, ಈ ಡಿಸ್ಟೆನ್ಸ್ ಎಷ್ಟು, ಈ ಡಿಸ್ಟೆನ್ಸು ಅಷ್ಟೇನೆ. ಸೊ ಸಿ ಡಿ ಮಾತ್ರ ಬೇಕು ಅಂದಾಗ ಏನಾಗುತ್ತೆ, ಈ 1000 √3 ಹಾಗೆ ಇರುತ್ತೆ, ಮೈನಸ್ 1000 ಡಿವೈಡೆಡ್ ಬೈ √3. ಕರೆಕ್ಟಾ? ನೋಡಿ ಸರಿ ಇದೆಯಾ? ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸಿ ಡಿ ಈಕ್ವಲ್ಸ್ √3 ಇಂಟು √3 3. 1000 3s ಎಷ್ಟಾಗುತ್ತೆ, 1000 3s 3000. 3000 ಮೈನಸ್ 1000 ಎಷ್ಟಾಯ್ತು, 2000 ಆಯ್ತು. 2000 ಡಿವೈಡೆಡ್ ಬೈ √3 ಆಯ್ತು. ಕ್ಲಿಯರ್ ಆಯ್ತಾ? ದಿಸ್ ಇಸ್ ದ ಡಿಸ್ಟೆನ್ಸ್. ಓಕೆ, ಇದೇನಾಯ್ತು, 2000 ಮೀಟರ್ ಆಯ್ತು. 2000 ಮೀಟರ್. ಹಾಗಾದ್ರೆ ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಇಫ್ ಐ ಕನ್ವರ್ಟ್ ಇಂಟು ಕಿಲೋಮೀಟರ್, ಸೊ ಸಿ ಡಿ ಬಿಕಮ್ಸ್ 2 by √3 ಅಂತ ತಗೊಳ್ಬೋದಾ? ಸೊ ವಿಚ್ ಇಸ್ ಈಕ್ವಲ್ ಟು ಕಿಲೋಮೀಟರ್. ನಾವು 2000 ಇರೋದನ್ನ ಐ ಟುಕ್ ಇಟ್ ಅಸ್ 2.
ಸೊ ನಾವು ಇವಾಗ ಸ್ಪೀಡ್ ಕೇಳ್ತಾ ಇದಾರೆ, ಸ್ಪೀಡ್ ಅಂತ ನಾನು ತಗೊಂಡ್ರೆ ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಯ್ತು, ಡಿಸ್ಟೆನ್ಸ್ ಬೈ ಟೈಮ್. ಸೊ ಏನಾಯ್ತು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2/√3 ಬಂದಿದೆ. ಸೊ ಇಲ್ಲಿ ಏನಾಯ್ತು, ಟೈಮ್ ಅನ್ನೋದು ಸೆಕೆಂಡ್ಸ್ ಅಲ್ಲಿ ಇದೆ, ನಾವು ಅದನ್ನ ಆರ್ಸ್ ಕನ್ವರ್ಟ್ ಮಾಡ್ಬೇಕು. ಓಕೆ, 10 seconds ನಾನು ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಕನ್ವರ್ಟ್ ಇಂಟು ಆರ್. ಆರ್ ಮಾಡಬೇಕು ಅಂತಂದ್ರೆ ನೋಡಿ 10 ಇರುತ್ತೆ. ಸೊ ನಿಮ್ಗೆ ಏನಿದೆ ಇಲ್ಲಿ 10 ಇದೆ, ಬರ್ಕೊಳ್ಳಿ. ಸೊ ಇಟ್ ಈಸ್ 1 hour is equal to 60 minutes into 60 seconds. ನೋಡಿ 60/60 ಮಾಡಬೇಕು. ಸೊ ಇಲ್ಲಿ ನಾನು ಸಿಂಪ್ಲಿಫೈ ಮಾಡ್ತೀನಿ, ನೋಡ್ಕೊಳ್ಳಿ. 2/√3 ಹಾಗೆ ಇರುತ್ತೆ, ಡಿವೈಡೆಡ್ ಬೈ ನೋಡಿ 1010 ಕ್ಯಾನ್ಸಲ್ ಆಯ್ತಾ. ಸೊ ಇನ್ನು ಉಳ್ಕೊಳ್ಳೋದು ಏನಾಯ್ತು, 1/360 ಆಯ್ತು. ಸರಿನಾ, ನೋಡಿ 1/360. ನ್ಯೂಮರೇಟರ್ ತಗೊಂಡ್ರೆ ಏನಾಯ್ತು, 360. ಅಬ್ಸರ್ವ್ ಮಾಡಿ, 360 into 2. ಅಬ್ಸರ್ವ್, ಇದು ನ್ಯೂಮರೇಟರ್ ತಗೊಂಡ್ರೆ ಏನಾಯ್ತು, 360 ಡಿವೈಡೆಡ್ ಬೈ 1 ಆಗುತ್ತೆ. 360 into 2 720 ಡಿವೈಡೆಡ್ ಬೈ √3 km/h ಆಯ್ತು. ಅಬ್ಸರ್ವ್ ಮಾಡ್ತಾ ಬನ್ನಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವೆಶ್ಚನ್. ಫಸ್ಟ್ ಈ ಸ್ಮಾಲರ್ ಟ್ರಯಾಂಗಲ್ ತಗೊಂಡ್ರೆ, ಇನ್ ಟ್ರಯಾಂಗಲ್ ABC ಅದರಲ್ಲಿ C is 90 degree. tan 60 ಹೋದ್ರಿ, ಫಸ್ಟ್ tan 60 ಹೋದಾಗ ಏನಾಯ್ತು, ಯು ಗಾಟ್ BC ಆಸ್ 1000/√3. ಅಗೇನ್ ಯು ವೆಂಟ್ ಫಾರ್ ಟ್ರಯಾಂಗಲ್ BDC. ಯಾವಾಗ, ಎಲ್ಲಿ, ಈ ಪಾಯಿಂಟ್ ಹೋದಾಗ ಏರೋಪ್ಲೇನ್ ಇಟ್ ವೆಂಟ್ ಟು ದಿಸ್ ಪಾಯಿಂಟ್. ಓಕೆ, ಇಟ್ ಟೇಕ್ಸ್ 10 seconds ಟು ಟ್ರಾವೆಲ್ ಫ್ರಮ್ ಹಿಯರ್ ಟು ಹಿಯರ್. ಆಗ ಏನಾಯ್ತು, ವಿ ವೆಂಟ್ ಫಾರ್ tan 30 now. Angle of elevation is tan 30. So ED by BD. So what is the value of tan 30? 1/√3, 1000 ಆಯ್ತು. ಬಟ್ ಈ BD ಕಂಪ್ಲೀಟ್ ಆಗಿ ಏನ್ ಮಾಡಿದ್ವಿ, ವಿ ಸ್ಪ್ಲಿಟ್ ಇಟ್ ಇಂಟು BC plus CD. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ BC plus CD is equal to 1000/√3. So we substituted now. BC is equal to how much we got in this case? 1000/√3. 1000/√3 ಈ ಕಡೆ ಬಂದಾಗ ಮೈನಸ್ ಆಯ್ತು. LCM ತಗೊಂಡ್ವಿ ನೋಡಿ, LCM √3 ಆಯ್ತು. √3 into √3 3. 1000 into 3 3000. 3000 minus 1000 2000/√3 ಆಯ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ 2000 ಮೀಟರ್ ಆಗಿದೆ, ಬಟ್ ಅವ್ರು ನಮಗೆ ಕೇಳಿರೋದು km/h ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ. ಸೊ ಹಾಗಾದ್ರೆ ಅದು 2/3 ಕಿಲೋಮೀಟರ್ ಆಯ್ತು. ಈಗ ಅವ್ರು ಕೇಳ್ತಾ ಇರೋದೇನು, ಸ್ಪೀಡ್. ಸೊ ಹಾಗಾಗಿ ಏನಾಯ್ತು, ಡಿಸ್ಟೆನ್ಸ್ ಬೈ ಟೈಮು, ಡಿಸ್ಟೆನ್ಸ್ 2/√3, ಬಟ್ ಟೈಮ್ ಅನ್ನೋದು ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಆರ್. ಸೊ ಹಾಗಾದ್ರೆ ಏನಾಯ್ತು, 10/60 into 60 ಮಾಡಿ. ಸೊ 0 ಕ್ಯಾನ್ಸಲ್, 1/360 ಆಯ್ತು. 6 6 36, 360. ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ 320/√3 km/h ಆಯ್ತು. ದಿಸ್ ಇಸ್ ಅಬೌಟ್ ಹೌ ಟು ಫೈಂಡ್ ದಿ ಸ್ಪೀಡ್ ಆಫ್ ಅನ್ ಏರೋಪ್ಲೇನ್ ವೆನ್ ಇಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಟ್ರಿಗ್ನೋಮೆಟ್ರಿ ಪ್ರೂವ್ ಮತ್ತೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಕೇಳುವಂಥ ಕ್ವೆಶನ್ಸ್ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದರಲ್ಲಿ ಅಂದರೆ ನೀವು ಇದೇ ಥರ ಬೇರೆ ಬೇರೆ ಕ್ವೆಶನ್ಸ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನಾನು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಓಕೆ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಟ್ರಯಾಂಗಲ್ಸ್ ಆಗಬೇಕು. ಈ ಸ್ಕೋರಿಂಗ್ ಸೆಷನ್ಸ್ ಕಂಪ್ಲೀಟ್ ಆಗಬೇಕು. ಇನ್ನು 2 daysಲ್ಲಿ ನನ್ನದೇ ಆದ ಬೇರೆ ಬೇರೆ ಪ್ಲಾನ್ಸ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಬರ್ತೀನಿ. ಖಂಡಿತ ನೀವೇನು ಥರ್ಡ್ ಎಕ್ಸಾಮ್ಗೆ ಹೋಗ್ತೀರಲ್ವ, ಕಾನ್ಫಿಡೆಂಟಾಗಿ ಹೋಗ್ತೀರಾ. ಟ್ರಸ್ಟ್ ಮೀ ಮ್ಯಾಮ್, ಮ್ಯಾಥ್ಸ್ ಈಸಿ, ಖಂಡಿತ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ನೀವು ಎಕ್ಸಾಮಲ್ಲಿ ಹೋಗ್ತೀರಾ. ಯು ವಿಲ್ ಡೂ ಇಟ್ ವೆರಿ ವೆಲ್. ಓಕೆ, ಹೋಪ್ ಪ್ಲೀಸ್ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇವತ್ತು ಯಾರಾದರೂ ನಿಮ್ಮ ಎಕ್ಸಾಮಲ್ಲಿ ಮೀಟ್ ಮಾಡಿದರೆ ಬೇರೆ ಬೇರೆ ಸ್ಕೂಲ್ ಅವರು, ಅವ್ರ ಜೊತೆನೂ ಶೇರ್ ಮಾಡಿ. ಓಕೆ, ಮ್ಯಾಥ್ಸ್ ಹೀಗೆ ಲೈಕ್ ಸ್ಕೋರಿಂಗ್ ಸೆಷನ್ಸ್ನೆಲ್ಲ ನೋಡಿ ಅಂತೇಳಿ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.